ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಆಷಾಢ ಮಾಸದ ಪ್ರಥಮ ಏಕಾದಶಿ ಬಹಳ ವಿಶೇಷವಾಗಿ ಮಹಾವಿಷ್ಣುವಿನ ಆರಾಧನೆಯೊಂದಿಗೆ ಇವತ್ತಿನ ದಿವಸ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಮತ್ತು ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ರುಚಿ ಅಂದರೆ ಅದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸ್. ಪುಳಿಯೋಗರೆ ಅಂದರೆ ಅದು ಅಯ್ಯಂಗಾರ್ ಪುಳಿಯೋಗರೆ ಅಂದರೆ ಅದು ಆ ಒಂದು ರುಚಿನೇ ಅದ್ಭುತ. ಅಂತಹ ರುಚಿಯ ಅಸಲಿ ರುಚಿಯನ್ನು ಕಂಡುಕೊಳ್ಬೇಕು ಅಂದರೆ IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸನ್ನೇ ಪಡ್ಕೊಳ್ಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಏನು ಗುರುಗಳೇ ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲೇ ಬಹಳ ಖುಷಿಯಾಗಿ ಹೇಳ್ತಾ ಇದ್ರಿ ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರವ್ ಅಂತ ಹೇಳಿ, ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಿದ್ದೇನೆ ಅಂತ ಹೇಳಿ ಸಾಕಷ್ಟು ಸಂತಸದಿಂದ ಖುಷಿಯಿಂದ ಹೇಳ್ತಾ ಇದ್ರಲ್ಲ. ಇವತ್ತು ಯಾಕೆ ಆ ಒಂದು ಮಾತನ್ನು ಹೇಳಬೇಕಾದ್ರೆ ಇಲ್ಲೋ ಒಂದು ಕಡೆ ನಿಮ್ಮ ಧ್ವನಿ ಸಂಪೂರ್ಣವಾಗಿ ಕುಸಿದಿತ್ತು ಎಂಬತಕ್ಕಂಥ ಮಾತನ್ನು ಹೇಳೋದಾದರೆ, ಇವತ್ತಿನ ದಿವಸ ಪ್ರಥಮ ಏಕಾದಶಿ ನಿಜಕ್ಕೂ ನಮ್ಮ ಜೀವನದಲ್ಲಂತೂ ನನ್ನ ಜೀವನದಲ್ಲಂತೂ ಮರೆಯಲಾಗದೇ ಇರತಕ್ಕಂಥ ಒಂದು ಅಗಾಧ ದಿವಸ ಅಂತಲೇ ಹೇಳ್ಬೋದು. ಯಾಕೆ ಇವತ್ತಿನ ದಿವಸ ನನ್ನ ಅಜ್ಜಿ ನನ್ನನ್ನು ಬಿಟ್ಟು ಹೋಗಿರ್ತಕ್ಕಂಥ ದಿವಸ, ನಮ್ಮೆಲ್ಲರನ್ನೂ ಕೂಡ ಅಗಲಿರ್ತಕ್ಕಂಥ ದಿವಸ. ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನನ್ನ ಸ್ಕೂಲು, ನನ್ನ ಕಾಲೇಜು, ನನ್ನ ಬೆಳವಣಿಗೆ ಪ್ರತಿಯೊಂದರಲ್ಲೂ ಕೂಡ ಅವರ ಒಂದು ಕೈ ದೊಡ್ಡ ಮಟ್ಟದಲ್ಲಿತ್ತು. ಎಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆಗೋಗುತ್ತೋ ಎಂಬತಕ್ಕಂಥ ಒಂದು ಮನಸ್ಸಲ್ಲಿಟ್ಕೊಂಡು ನನ್ನನ್ನು ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಿದ್ದಿ ತೀಡಿ ಹೀಗಲ್ಲ ಹೀಗೆ ಅಂತ ಹೇಳಿ ನನ್ನನ್ನು ಬಹಳ ಖುಷಿಯಿಂದ ಬಹಳ ಪ್ರೀತಿಯಿಂದ ನೋಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನನ್ನ ಅಜ್ಜಿ. ಇವತ್ತಿನ ದಿವಸ ನನ್ನನ್ನು ಬಿಟ್ಟೋಗಿರ್ತಕ್ಕಂಥ ದಿವಸ. ಇವತ್ತಿಗೆ ಸಂಪೂರ್ಣವಾಗಿ 2 ವರ್ಷಗಳು ತುಂಬ್ತಾ ಬಂತು ನಾನು ನನ್ನ ಅಜ್ಜಿಯನ್ನು ಕಳೆದುಕೊಂಡು. ನನ್ನ ಅಜ್ಜಿ ಎಂಬತಕ್ಕಂಥ ವಿಚಾರಕ್ಕೆ ಬರೋದಾದರೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ಅಜ್ಜಿಯ ಕುರಿತು. ಯಾಕೆಂದರೆ ನಾನು ಎದ್ದೇಳೋದಕ್ಕಿಂತ ಮುಂಚೆನೇ ಅಷ್ಟು ವಯಸ್ಸಾಗಿದ್ರೂ ಕೂಡ ಅವರು ಎದ್ದು ನಾನು ಅವ್ರ ಜೊತೆನೇ ಮಲ್ಕೊಳ್ತಾ ಇದ್ದಿದ್ದು, ನಾನು ನಮ್ಮ ಅಜ್ಜಿ ಜೊತೆನೇ ಮಲ್ಕೊಳ್ತಾ ಇದ್ದಿದ್ದು. ಇವತ್ತಿಗೂ ಹೇಳ್ತೀನಿ, ಇದನ್ನು ನಾನು ಓಪನ್ ಆಗಿ ಹೇಳ್ತೀನಿ, ಇದರಲ್ಲಿ ಮುಚ್ಚುಮರೆ ಅಂತ ಎದ್ದೇನಿಲ್ಲ. ಇಲ್ಲಾಂದರೆ ಇವತ್ತಿನ ದಿವಸ ಅವ್ರ ಬಗ್ಗೆ ಒಂದಷ್ಟು ಸಂತಾಪ ಸೂಚಿಸಬೇಕು ಅಂತ ಹೇಳಿದ್ದೀನೇನೋ ಒಂದು ವಿಶೇಷವಾಗಿ ನಾನು ಇದನ್ನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ನಮ್ಮ ಮನೇಲಿ ತಾವು ಯಾರನ್ನಾದರೂ ಕೇಳಿದ್ರು ಕೂಡ ಸರಿ, ನಾನು ನಮ್ಮ ಅಜ್ಜಿ ಜೊತೆನೇ ಮಲ್ಕೊಳ್ತಾ ಇದ್ದಿದ್ದು. ಆದರೆ ನಾನು ಎದ್ದೇಳೋದಕ್ಕಿಂತ ಮುಂಚೆನೇ ಎದ್ದು ಗೀಸರ್ ಸ್ವಿಚ್ಚನ್ನು ಆನ್ ಮಾಡಿ ಅವ್ರು ಸ್ನಾನ ಮುಗಿಸ್ಕೊಂಡು ಬಂದಾದಮೇಲೆ ಒಂದು 10 ನಿಮಿಷ ಆಗ್ಲೂ ನಾನು ಸ್ನಾನ ಮುಗಿಸ್ಕೊಂಡು ಬಂದುಬಿಟ್ಟಿದ್ದೀನಿ, ಸ್ವಲ್ಪ ಬಿಸಿನೀರು ಕಡಿಮೆ ಇರುತ್ತೆ, ಇನ್ನೊಂದು ಸ್ವಲ್ಪ ಕಾಯಿಲೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ಅಷ್ಟರಲ್ಲಿ ಅಡುಗೆ ಮನೆಯೆಲ್ಲ ಹೋಗಿ ನೀಟಾಗಿ ಒರೆಸಿ ನೀಟಾಗಿ ಬಂದು ನನ್ನ ನೆಪ್ಸಿ ನಡಿಯಪ್ಪ ಸ್ನಾನಕ್ಕೆ ಹೋಗು ಸಮಯ ಆಯಿತು ಅಂತ ಹೇಳಿ ಎಪ್ಸಿ ನಾನು ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಡುಗೆ ಗಿಡಿಗೆ ಎಲ್ಲವನ್ನು ರೆಡಿ ಮಾಡಿ ನನ್ನ ಯೂನಿಫಾರ್ಮು, ನನ್ನ ಸಾಕ್ಸು, ನನ್ನ ಬೆಲ್ಟು ಪ್ರತಿಯೊಂದನ್ನು ಅವರೇ ಅಣುವು ಮಾಡಿ ಇಡ್ತಾಯಿದ್ರು, ಅವರೇ ತೆಗೆದಿಡ್ತಾಯಿದ್ರು. ನಾನು ಸ್ಕೂಲಿಂದ ಬಂದಾದ್ರೂ ಕೂಡ ನನ್ನ ಬ್ಯಾಗು ನನ್ನ ಬಟ್ಟೆ ಎಲ್ಲ ತೆಗೆದಿಡ್ತಾ ಇದ್ದಿದ್ದೆ ಅವರು. ಒಂದಷ್ಟು ಕಡೆ ಜೋಪಾನ ಮಾಡ್ತಾಯಿದ್ದು. ಇವತ್ತಿಗೂ ನನ್ನ ಬುಕ್ಸ್ ಏನಾದರೂ ಕಾಣೆ ಆಗಿದೆ ಅಂದರೆ ನಮ್ಮ ಅಜ್ಜಿ ಹಾಸಿಗೆ ಕೆಳಗಡೆನೇ ಇರೋದು. ನಾನು ಎಲ್ಲಾದರೂ ಬಿಟ್ಟಿದ್ರೆ ಹಾಸಿಗೆ ಕೆಳಗಡೆ ಇಟ್ಕೊಂಡಿರೋ ನನಗೆ ಗೊತ್ತಾಗೋದು, ನಾನು ಎತ್ಕೊಂಡು ಹೋಗ್ತಾ ಇದ್ದೆ ಅದನ್ನು. ಅಷ್ಟು ನನ್ನನ್ನು ಜೋಪಾನ ಮಾಡಿ ಇವತ್ತಿನ ದಿವಸ ಈ ನಿಮ್ಮ ಶ್ರೀನಿವಾಸ್ ಶರ್ಮಾರವರನ್ನು ಇಷ್ಟು ಒಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಲಿಕ್ಕೆ ಒಂದು ಅಣುವನ್ನು ಮಾಡಿಕೊಟ್ರು ನನ್ನ ಅಜ್ಜಿ. ನಿಜಕ್ಕೂ ಅವರ ಒಂದು ಸಂಪೂರ್ಣ ನೆನಪುಗಳು ಬರೀ ನನ್ನ ಕಣ್ಣು ಮುಂದೆನೋ ನನ್ನ ತಲೆಯಲ್ಲೋ ಅಲ್ಲ, ನನ್ನ ಮನದಾಳದಲ್ಲೂ ಕೂಡ ಅವರ ನೆನಪುಗಳು ನನಗೆ ಸದಾಕಾಲ ಚಿರಕಾಲ ಹಾಗೆ ಇರುತ್ತೆ ಅಂತಲೇ ಹೇಳ್ಬೋದು. ಅಚ್ಚೆಯಾಗಿ ಉಳಿದು ಬಿಟ್ಟಿದೆ. ಅವರನ್ನು ನಾನು ಮರೆಯೋದು ಅಸಾಧ್ಯ ಅಂತಲೇ ಹೇಳ್ಬೋದು. ನನ್ನ ಅಜ್ಜಿ ಕಡೆ ಕ್ಷಣನೂ ಕೂಡ ಇನ್ನೇನು ಅವ್ರ ಪ್ರಾಣ ಹೋಗ್ತಾ ಇದೆ ಅಂದಾಗ್ಲೂ ಕೂಡ ಕಡೇ ಕ್ಷಣ ಅವ್ರು ನನ್ನ ಫೋಟೋ ನೋಡಿನೇ ಅವ್ರ ಪ್ರಾಣ ಬಿಟ್ಟಿದ್ರು. ನಾನು ಧರಿಸ್ತಾ ಇರತಕ್ಕಂಥ ವಸ್ತ್ರವನ್ನು ಧರಿಸಿದ್ರು ಅವರು ಅವರ ಕಡೆ ಕ್ಷಣದಲ್ಲಿ.
ನಾನು ಅಂದರೆ ಅವ್ರಿಗೆ ಅಷ್ಟು ಪ್ರೀತಿ. ನನ್ನ ಕೈಯನ್ನು ಈ ರೀತಿಯಾಗಿ ಹಿಡ್ಕೊಂಡೇ ಅವ್ರ ಕಡೆ ಉಸಿರನ್ನು ಹೇಳಿದ್ರು. ಅವ್ರಿಗೆ ನಾನು ಅಂದರೆ ಅಷ್ಟು ಪ್ರೀತಿ. ಅಂತಹ ಪ್ರೀತಿಯ ಅಜ್ಜಿಯನ್ನು ಇವತ್ತಿನ ದಿವಸ ಕಳ್ಕೊಂಡ್ಬಿಟ್ಟಿದ್ದೀವಿ. ಇರಲಿ, ಅವರ ಒಂದು ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇದೇ ರೀತಿ ಇರಲಿ. ರಾಜ್ಯದ ಜನರು ನಿಮ್ಮೆಲ್ಲರಿಗೂ ಕೂಡ ಅವರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ. ಯಾರೇ ಬಂದರೂ ಕೂಡ ಊಟದ ಉಪಚಾರದಲ್ಲಿ ಬರ್ತಕ್ಕಂಥವ್ರು ಎಷ್ಟು ಮಧ್ಯರಾತ್ರಿ ಆದ್ರೂ ಕೂಡ ಬಿಸಿಯಾಗಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾಯಿದ್ರು, ಪದಾರ್ಥವನ್ನು ಬಿಸಿ ಮಾಡಿ ಕೊಡ್ತಾಯಿದ್ರು. ಅಂತಹ ಒಂದು ಪ್ರೀತಿ ಅಜ್ಜಿ ಇರಲಿ. ನಮ್ಮ ದುಃಖದ ಈ ಒಂದು ಸಂತಾಪವನ್ನು ಸೂಚಿಸ್ತಾ ಹೋದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಿಗ್ತಕ್ಕಂಥ 2 ಗಂಟೆಗಳು ನಮಗೆ ಸಾಕಾಗೋದೇ ಇಲ್ಲ. ಮೊದಲನೇದಾಗಿ ಗುರುಗಳನ್ನು ಸಂಪೂರ್ಣವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರುಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರ್ತಕ್ಕಂಥವ್ರು, ನಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಲ್ಯಾಣಾತ್ಮದಗಾತ್ರಾಯತ್ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸರ್ವರಿಗೂ ಸಹಿತ ಭಗವಂತನ ಪಾದದಡೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಪಾದ ಬ್ರಹ್ಮ ಕಡೆಗಿನ ಪಾದವು ಅಂತ ಹೇಳ್ತಾರೆ. ಅಂದರೆ ಸಾಕ್ಷಾತ್ ಬ್ರಹ್ಮದೇವರು ಸಹಿತ ಆ ಪಾದಗಳನ್ನು ತೊಳೆದಿದ್ದಾರಂತೆ. ದೇವಾನುದೇವತೆಗಳೆಲ್ಲರೂ ಸಹಿತ ಪಾದವನ್ನು ತೊಳೆದಿರತಕ್ಕಂಥ ಮಹಾವಿಷ್ಣುವಿನ ಪಾದ, ಸರ್ವರಿಗೂ ಸಹಿತ ಮೋಕ್ಷವನ್ನು ದಯಪಾಲಿಸ್ತಕ್ಕಂತಹ ಪಾದ. 2 ತುಳಸಿ ದಳವನ್ನಿಟ್ಟರೆ ಭಗವಂತ ತೃಪ್ತನಾಗಿ ನಮ್ಮೊಳಗಿರುವಂತಹ ನಮ್ಮ ಕರ್ಮಫಲಗಳನ್ನು ದೂರ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳವನ್ನು ಕೊಡ್ತಕ್ಕಂತಹ ಪಾದ ಮಹಾವಿಷ್ಣುವಿನ ಆ ಪುಣ್ಯಪಾದ. ಅದರಲ್ಲೂ ಇವತ್ತು ಪ್ರಥಮ ಏಕಾದಶಿ. ಏಕಾದಶಿಯ ಈ ಶುಭ ದಿನದಂದು ಉಪವಾಸವನ್ನು ಮಾಡಿ ಜೀವನದಲ್ಲಿರ್ತಕ್ಕಂಥ ಅಥವಾ ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇಂತಹ ಶುಭ ದಿನ ಸಾಕಷ್ಟು ಜನ ಹಿರಿಯರು ಹೇಳ್ತಾರೆ, ಏಕಾದಶಿಯ ಮರಣ, ದ್ವಾದಶಿಯ ದಹನ ಅಂತ. ಏಕಾದಶಿಯ ಮರಣ, ದ್ವಾದಶಿಯ ದಹನ. ಇವತ್ತು ಸಾವು, ನಾಳೆ ಅದರ ಅಂತ್ಯ. ಎಲ್ಲವೂ ಸಹಿತ ಭಗವಂತನ ಪಾದಕ್ಕೆ ಸೇರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳುವಂಥ ಮಾತನ್ನು ಕೇಳಿದ್ದೀವಿ ನಾವು. ಅಂತಹ ಪಾದಗಳಲ್ಲಿ ಭಗವಂತ ಅಂತಹ ಒಂದು ಶಕ್ತಿಯನ್ನಿಟ್ಟಿದ್ದಾನೆ. ಈ ಪಾದಗಳಿಗೋಸ್ಕರ, ಮಹಾವಿಷ್ಣುವಿನ ಈ ಪಾದಗಳನ್ನು ದರ್ಶನ ಮಾಡಲಿಕ್ಕೋಸ್ಕರ ಸಾಕಷ್ಟು ಜನ ಯತಿವರಣ್ಯರು, ಋಷಿಮುನಿಗಳು, ತಪಸ್ವಿಗಳು, ಸಾಧು ಸಂತರು ಎಲ್ಲರೂ ಕಾತುರತೆಯಿಂದ ಕಾಯ್ತಿರ್ತಾರೆ. ಆ ಪಾದಗಳಿಗೆ ಅಂಥ ಒಂದು ಶಕ್ತಿ ಇದೆ. ಅದಕ್ಕೆ ಬ್ರಹ್ಮ ಕಡೆಗಿನ ಪಾದಮು ಅಂಥೇಳಿ ದಾಸರು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಕೀರ್ತನೆಯನ್ನು ಬರೆದಿಟ್ಟಿದ್ದಾರೆ. ಅಂತಹ ಪಾದಗಳನ್ನು ದರ್ಶನ ಮಾಡುವಂಥ ಕಾಲ ಏಕಾದಶಿಯ ಈ ಶುಭ ದಿನದಂದು ಪಾಂಡುರಂಗನ ದರ್ಶನ ಮಾಡ್ತಾ ಸಾಕಷ್ಟು ಜನ ಭಕ್ತರು ಪುನೀತರಾಗ್ತಕ್ಕಂಥ ದಿನ. ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಎಲ್ಲರೂ ಉಪವಾಸದಲ್ಲಿದ್ದು ಭಗವಂತನ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಈಗ ತಾನೇ ತಾವೆಲ್ಲರೂ ಕೂಡ ಒಂದು ದೃಶ್ಯವನ್ನು ನೋಡ್ಕೊಂಡು ಬಂದ್ರಿ. ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮದ ದರ್ಶನ ನಿಜಕ್ಕೂ ಅದು ಶ್ಲಾಘನೀಯ. ಇನ್ನು ಈ ಒಂದು ಕಾರ್ಯಕ್ರಮ ಇದೇ ಬರ್ತಕ್ಕಂಥ ಶನಿವಾರ, ನಾಳೆ ಅಥವಾ ನಾಳಿದ್ದು ಶನಿವಾರದಂದು ತಮ್ಮೆಲ್ಲರಿಗೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇರತಕ್ಕಂಥದ್ದೇ ಬೆಳಗ್ಗೆ 8 ಗಂಟೆಯಿಂದ 9:30 ತನಕ ನಿರಂತರವಾಗಿ ದರ್ಶನ ಟಿವಿನಲ್ಲಿ, ಅಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ತಾವು ನೋಡ್ಬೋದು. ಯಾರೆಲ್ಲ ಪಾಪ ವಯಸ್ಸಾಗಿರ್ತಕ್ಕಂಥ ವೃದ್ಧರಾಗಿರ್ಬೋದು, ಇಲ್ಲ ಅಂದರೆ ಸ್ವಲ್ಪ ಶಕ್ತಿಹೀನರಾಗಿರ್ಬೋದು, ಇಲ್ಲಾಂದರೆ ಅಂಗವಿಕಲತೆಯನ್ನು ಉಂಟು ಮಾಡ್ಕೊಂಡಿರ್ತಕ್ಕಂಥವ್ರು ಇರ್ಬೋದು, ತಮ್ಮೆಲ್ಲರಿಗೂ ಕೂಡ ಮನಸ್ಸಲ್ಲೊಂದು ಬೇಜಾರಿರ್ಬೇಕು, ಇಲ್ಲ ಒಂದು ಮನಸ್ಸಲ್ಲೊಂದು ಭಾವನೆ ಇರಬೇಕು, ಅಯ್ಯೋ ನಾನು ಕೂಡ ಭಗವಂತನನ್ನು ದರ್ಶನ ಮಾಡಬೇಕಿತ್ತಲ್ವಾ, ಪ್ರಾರ್ಥನೆ ಮಾಡಬೇಕಿತ್ತಲ್ವಾ, ಒಂದು ಸಂಕಲ್ಪವನ್ನು ಮಾಡಬೇಕಿತ್ತಲ್ವಾ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಂದು ಸುವರ್ಣ ಅವಕಾಶ ಇದೇ ಬರ್ತಕ್ಕಂಥ ಶನಿವಾರದಂದು ತಮ್ಮೆಲ್ಲರಿಗೂ ಕೂಡ ಇದೆ. ತಾವು ಮನೆಯಲ್ಲೇ ಕೂತು ಭಗವಂತನನ್ನು ದರ್ಶನ ಮಾಡುವುದು. ಮಹರ್ಷಿ ಮಂದಿರದಲ್ಲಿ ಈ ಒಂದು 11 ದಿವಸಗಳ ಪಯಣ ಹೇಗಿತ್ತು ಎಂಬತಕ್ಕಂಥದ್ರ ಕುರಿತಾಗಿ ಮತ್ತು ಆಶ್ರಮದಲ್ಲಿ ನಡೆದಿರತಕ್ಕಂಥ ಆ ಒಂದು ಭವ್ಯವಾದ ಕಾರ್ಯಕ್ರಮದ ಕುರಿತಾಗಿ ಒಂದಷ್ಟು ದೃಶ್ಯಗಳನ್ನು
ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇವೆ. ಆ ದೃಶ್ಯದಲ್ಲಿ ಭಗವಂತನಿಗೆ ವಿಶೇಷವಾಗಿರತಕ್ಕಂಥ ಸಂಕಲ್ಪದ ಸಮಯವೂ ಹೌದು, ಅಭಿಷೇಕದ ಸಮಯವೂ ಹೌದು, ಮತ್ತು ಬಹಳ ವಿಶೇಷವಾಗಿ ಮಹಾಮಂಗಳಾರತಿಯ ಸಮಯ ಹೌದು. ಪ್ರತಿಯೊಂದನ್ನು ಕೂಡ ಅದ್ಭುತವಾಗಿ ಚಿತ್ರೀಕರಣಿಸಿ ಅದರಲ್ಲಿ ನಾವು ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ತಾವು ಅದನ್ನು ಮಿಸ್ ಮಾಡ್ಕೊಳ್ದಿರಾ ಅದನ್ನು ಸಂಪೂರ್ಣವಾಗಿರತಕ್ಕಂಥದರ ಲಾಭವನ್ನು ಪಡ್ಕೊಳ್ಳಿ. ಯಾಕೆ ಅಂದರೆ ಯಾರೆಲ್ಲ ಕಣ್ಣಾರೆ ನೋಡ್ಲಿಕ್ಕೆ ಆಗ್ಲಿಲ್ವೋ ಅವರು ನಿಮ್ಮ ವಾಸ್ತುಗೃಹದಲ್ಲಿ ಕೂತು ನೋಡ್ಬೋದು. ಯಾಕೆಂದರೆ ಲಕ್ಷಾಂತರ ಜನ ಭಕ್ತರು ಬಂದಿದ್ರು ಈ ಒಂದು ಭಗವಂತನನ್ನು ದರ್ಶನ ಮಾಡಲಿಕ್ಕೆ. ಯಾರಿಗೆಲ್ಲ ವ್ಯವಸ್ಥೆ ಆಗಲಿಲ್ವೋ ತಾವು ಮನೆಯಲ್ಲೇ ಕೂತು ಸಂಕಲ್ಪವನ್ನು ಮಾಡಿ ಭಗವಂತನನ್ನು ದರ್ಶನ ಮಾಡಿ ತಪ್ಪದೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಹಿಂದಿನ ಭಾಗದಲ್ಲಿ ಮಹಾವಿಷ್ಣುವಿನ ಇವತ್ತಿನ ದಿವಸ ಆಷಾಢ ಮಾಸದ ಪ್ರಥಮ ಏಕಾದಶಿ, ಈ ಒಂದು ಏಕಾದಶಿಯ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು ಗುರುಗಳು. ಬನ್ನಿ ತಿಳ್ಕೊಳ್ಳೋಣ ಗುರುಗಳೇ. ವಿಶೇಷವಾಗಿರತಕ್ಕಂತಹ ಏಕಾದಶಿ, ಮರೆಯಲಾಗದಂತಹ ಏಕಾದಶಿ, ಹೃದಯಕ್ಕೆ ನೋವು ತಂದಂತಹ ಏಕಾದಶಿ, ಹಾಗೆ ಮುಕ್ತಿಪಥವನ್ನು ಸಂಪಾದನೆ ಮಾಡಿದಂತಹ ಏಕಾದಶಿ, ಅಪೇಕ್ಷೆ ಪಟ್ಟರೂ ಸಿಗದಂತಹ ಏಕಾದಶಿ, ಸಿಕ್ಕಂತಹವರಿಗೆ ಅದೃಷ್ಟ ದಿನದ ಏಕಾದಶಿ, ಜವಾಬ್ದಾರಿಯನ್ನು ಹೊತ್ತು ಜವಾಬ್ದಾರಿಯುತವಾದಂತಹ ಕಾಯಕವನ್ನು ಮುಗಿಸಿ ಯಾತ್ರೆ ಹೊರಡಿರತಕ್ಕಂತಹ ಅವರು ಸಾಕಷ್ಟು ಜನ ಇದ್ದಾರೆ. ಇದು ಬರೀ ನನ್ನ ಮಾತೃಶ್ರೀಯವರಿಗೆ ಮಾತ್ರ ಸಲ್ತಕ್ಕಂಥದ್ದಲ್ಲ. ಈ ಏಕಾದಶಿಯಂದು ಯಾರೆಲ್ಲ ತಮ್ಮ ವಾಸ್ತುಗೃಹಗಳಲ್ಲಿ ತಮ್ಮ ಹಿರಿಯರನ್ನು ಕಿರಿಯರನ್ನು ಯಾರನ್ನು ನೀವು ಕಳ್ಕೊಂಡಿದ್ದೀರೋ ಅವರಿಗೆಲ್ಲ ಪುನರ್ಜನ್ಮ ಇಲ್ಲ ಅಂತಲೇ ಹೇಳ್ತಾರೆ. ಯಾಕೆಂದರೆ ಸಾಕ್ಷಾತ್ ಮಹಾವಿಷ್ಣುವಿನ ಪಾದದಲ್ಲಿ ಸೇರುವಂತಹ ಒಂದು ಸುವರ್ಣಾವಕಾಶ ಈ ಏಕಾದಶಿ ಅಂತ ಹೇಳ್ತಾರೆ. ಈ ದಿನ ಕಾಶಿನಲ್ಲಿ ಯಾರೆಲ್ಲ ಸ್ವರ್ಗಸ್ಥರಾಗಿರ್ತಾರೋ ಅವ್ರಿಗಂತೂ ಇನ್ನಷ್ಟು ವಿಶೇಷನೇ. ಎಷ್ಟೋ ಕುಟುಂಬಗಳಲ್ಲಿರ್ತಕ್ಕಂಥ ಹಿರಿಯರು ಕಾಶಿ ಯಾತ್ರೆ ಮಾಡಿ ಕಾಶಿಯಲ್ಲೇ ನಿಂತು ಬಿಡ್ತಾರೆ. ಇಂತಹ ಒಂದು ಅಮೂಲ್ಯವಾಗಿರ್ತಕ್ಕಂಥ ದಿನ ನನ್ನ ಕಡೆ ಉಸಿರಾಗಬಹುದಾ ಅಂತಕ್ಕಂಥದ್ದು ಇರಲಿ. ಇವತ್ತು 2 ವರ್ಷ ಆಯಿತು ನನ್ನ ಮಾತೃಶ್ರೀ. ಆಗಲೇ ನನ್ನ ಮಗ ಶ್ರೀನಿವಾಸು ಇದರ ಬಗ್ಗೆ ಹೇಳಿ ಮನಸ್ಸನ್ನು ನೊಂದುಕೊಂಡ. ಅಜ್ಜಿ ಪಕ್ಕದಲ್ಲೇ ಇರ್ತಿದ್ದ, ಅಜ್ಜಿ ಜೊತೆಯಲ್ಲೇ ಇರ್ತಿದ್ದ, ಅಜ್ಜಿ ಹೇಳಿದಂಥ ಮಾತನ್ನೇ ಕೇಳಬೇಕು. ಸ್ವಲ್ಪ ಯಾಮಾರ ಅಜ್ಜಿ ಒಂದು ಹೊಡೆತನೂ ಹೊಡೆಯೋದುಂಟು. ಅವನು ಕ್ರಮಶಿಕ್ಷಣವಾಗಿ ಬೆಳೆಸಲಿಕ್ಕೆ ಅವೆಲ್ಲವೂ ನಡೆದಿದೆ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ. ಮೊಮ್ಮಕ್ಕಳು ಸಾಮಾನ್ಯಕ್ಕೆ ಅಜ್ಜಿ ಜೊತೆನೇ ಹೆಚ್ಚು. ಅದಕ್ಕೆ ಅಜ್ಜಿ ತಾತಂದರ ಪ್ರೀತಿ ವಿಶ್ವಾಸ ಮೊಮ್ಮಕ್ಕಳ ಜೊತೆ ಬಹಳ ಚೆನ್ನಾಗಿರುತ್ತೆ. ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಮಕ್ಕಳನ್ನು ಬಿಡ್ತಾರೆ, ಮೊಮ್ಮಕ್ಕಳನ್ನು ಜೊತೆ ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಅವರ ಬೇಕು ಬೇಡಗಳು ಮತ್ತು ಅವರ ಆಸೆ ಆಕಾಂಕ್ಷೆಗಳು ಆ ಮೊಮ್ಮಕ್ಕಳಲ್ಲಿ ಅವರು ವಿಶೇಷವಾಗಿ ಕಾಣ್ತಾ ಇರ್ತಾರೆ. ಆ ಬಾಂಡಿಂಗ್ ಎಲ್ಲಿ ಸಿಗುತ್ತೋ, ಎಲ್ಲಿ ಅದರ ಆ ಒಂದು ಪ್ರೀತಿ ವಿಶ್ವಾಸ ಇರುತ್ತೋ ಅದು ಅಲ್ಲಿಗೆ ಮಾತ್ರ ಹೇಳಲಿಕ್ಕಾಗುತ್ತೆ. ಅಂತಹ ನನ್ನ ಜನ್ಮದಾತೆ ನಮ್ಮ ತಾಯಿಯವರು 2 ವರ್ಷ ಆಯಿತು ನನ್ನಾಗಲಿ. ಇದೇ ಥರ ನೇರ ಪ್ರಸಾರದಲ್ಲಿ ಕೂತಿದ್ದೆ ನಾನು. ಫಸ್ಟು ಸೆಕೆಂಡ್ ಸೆಗ್ಮೆಂಟ್ ಇದೇ ಸಮಯ ಅನಿಸುತ್ತೆ, ಬಹುಶಃ ಈ ಸಮಯ ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್. ಮನೆಯಿಂದ ಫೋನ್ ಬಂತು, ನೀನು ಬಂದ್ಬಿಡು ಬೇಗ ಅಂತ. ಬೆಳಗ್ಗೆ ನಾನು ಬರಬೇಕಾದ್ರೆ ನನ್ನ ತಾಯಿಗೆ ಒಂಚೂರು ಕಾಫಿ ಕುಡಿಸೇ ಬಂದಿದ್ದೆ ನಾನು. ಯಾವತ್ತೂ ನನ್ನ ಕೈಯಾರ ನಾನು ಕಾಫಿ ಕುಡಿಸಿದ್ದೋ ಊಟ ಮಾಡಿಸಿದ್ದೋ ನನಗೆ ಗೊತ್ತಿಲ್ಲ. ಆವತ್ತಿನ ದಿವಸ ನನ್ನ ಹೆಂಡತಿ ಬಲವಂತ ಮಾಡಿದ್ಲು, ಅಮ್ಮನಿಗೆ ಒಂದು ಸ್ವಲ್ಪ ಕಾಫಿ ಕುಡಿಸೋಗ್ರಿ ನೀವು ಅಂತ. ಒಂದು ಸ್ವಲ್ಪ ಕಾಫಿನೂ ಕುಡಿಸ್ದೆ. ಕುಡಿದ ಕಾಫಿನ ಅವ್ರು ಪೂರ್ತಿ ಅರಗಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅವ್ರ ಕೈನಲ್ಲಿ. ಆದರೂ ಕಾಫಿ ಕುಡಿಸ್ಬೇಕಾದ್ರೆ ಅವ್ರ ಕಣ್ಗಳಲ್ಲಿ ಒಂದು ಆನಂದ ಆಯಿತು, ನನ್ನ ಮಗ ಕಾಫಿ ಕುಡಿಸ್ತಿದ್ದಾನಲ್ಲ ಅಂತ. ಕಾಫಿ ಕುಡಿಸಿ ನಾನು ಲೈವ್ ಹೋಗಿ ಬರ್ತೇನಮ್ಮ ಅಂತ ಹೇಳಿದೆ. ನನ್ನ ಕಡೆ ಮಾತು ಅವ್ರ ಕಿವಿಯಲ್ಲಿ ಹೋಗಿದ್ದ ನನ್ನ ಕಡೆ ಮಾತು, ಬೆಳಗ್ಗೆ ನಾನು ಲೈವ್ಗೆ ಹೋಗಿ ಬರ್ತೀನಮ್ಮ ಅಂತ ಹೇಳಿದೆ. ಅಲ್ಲಿಂದ ಬಂದು ಸ್ವಲ್ಪ ಸಮಯಕ್ಕೇ ಫೋನ್ ಬಂತು. ಹಿಂದಲೇ ನಾನು ಅವತ್ತಿನ ದಿವಸ ಅರ್ಧ ಕಾರ್ಯಕ್ರಮದಲ್ಲೇ ಪುನಃ ನಾನು ಹಿಂತಿರುಗಿದೆ. ಒಂದು ಕಡೆ ಕಳ್ಕೊಂಡಿದ್ದೀನಲ್ಲ ಅನ್ನೋ ನೋವು, ಮತ್ತೊಂದು ಕಡೆ ಅವರ ಜನ್ಮ ಸಾರ್ಥಕವಾಯಿತಲ್ಲ ಅಂತಕ್ಕಂಥ ಸಂತೋಷ. ಯಾಕೆಂದರೆ ಈ ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಒಂದು ಒಳ್ಳೆ ದಿವಸ ಮರಣ ಆಗಬೇಕು. ಆ ಒಳ್ಳೆ ದಿನ ಏಕಾದಶಿ ಸಾವನ್ನು ನೋಡಿ ದ್ವಾದಶಿ ದಹನವಾದದ್ದು ಒಂದು ಸಂತೋಷವೇ. ಹಾಗೆ ಬೆಳಿಗ್ಗೆ ಈ ಸಮಯನೇ ನನ್ನ ತಂದೆ ತಾಯಿ, ಈಗ ತಾವು ನೋಡ್ತಿರೋದು ನನ್ನ ತಂದೆ ತಾಯಿ, ಇಬ್ಬರೂ ನನ್ನ ಹತ್ರ ಇಲ್ದಿದ್ದರು ಇಬ್ಬರ ಆಶೀರ್ವಾದದೊಂದಿಗೆ ನಡೀತಿರ್ತಕ್ಕಂತಹ ಇವತ್ತಿನ ಈ ಮಹರ್ಷಿ ಯಾತ್ರೆ. ತಂದೆ ತಾಯಿ ಅನ್ನೋದು ಅಪರೂಪವಾದಂತಹ ಮಾಣಿಕ್ಯ. ಅದನ್ನು ಅರ್ಥ ಮಾಡಿಕೊಂಡು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಅವ್ರಿಗಾಗಿ ಶ್ರಮಿಸಬೇಕು. ನಮಗಾಗಿ ಅವರು ಜೀವನ ಪೂರ್ತಿ ಗಂಧದ ಕಲ್ತರ ಗಂಧ ತೆಗಿತಾರೆ. ಸೌಗಂಧಿಕ ಪರಿಮಳವನ್ನು ಮಾಡಿ ಭಗವಂತನಿಗೆ ಹೇಗೆ ಸೇವೆ ಮಾಡ್ತಾರೋ ಹಾಗೆ
ತಮ್ಮನ್ನು ತಾವು ಸವಿಸಿದ್ರೂ ತನ್ನ ಮಕ್ಕಳಿಗಾಗಿ ಶ್ರಮಿಸುವಂತಹ ಜೀವಿಗಳಂದರೆ ಅದು ತಂದೆ ತಾಯಿ. ಅವರ ಋಣವನ್ನು ಹರಿಸೋ ಶಕ್ತಿ ಈ ಸೃಷ್ಟಿನಲ್ಲಿ ದೇವರು ಇಲ್ಲ ಅಂತ ಹೇಳ್ತಾನೆ. ಭಗವಂತ ಸಹಿತ ತನ್ನ ಮಾತೃವಿಗೆ, ತನ್ನ ತಾಯಿಗೆ ತಲೆ ಬಗ್ಗಿಸಿ ನಿಲ್ತಾನೆ. ಒಬ್ಬ ಯತಿಗಳು, ಜಗತ್ತಿಗೆ ಗುರುಗಳಾಗಿರ್ತಕ್ಕಂತಹ ಜಗದ್ಗುರುಗಳು ಜನ್ಮದಾತ ತಂದೆಗೆ ನಮಸ್ಕಾರ ಮಾಡೋ ಅರ್ಹತೆ ಇಲ್ಲ, ಆದರೆ ತಾಯಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಜಗತ್ತಿಗೆ ಗುರುಗಳಾಗಿರ್ತಕ್ಕಂತಹ ಜಗದ್ಗುರುಗಳು ನಮಸ್ಕಾರ ಯಾರಿಗೆ ಮಾಡ್ಬೋದಪ್ಪ ಅಂದರೆ ಅವರ ಪ್ರತಿಯಾಗಿ ಇನ್ನೊಬ್ರಿಗೆ ನಮಸ್ಕಾರ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದರೆ ಯಾರಿಗೆ ನಮಸ್ಕಾರ ಮಾಡ್ಬೋದು? ಅವರ ಜನ್ಮದಾತೆಗೆ ಮಾತ್ರ ನಮಸ್ಕಾರ ಮಾಡೋ ಅರ್ಹತೆ ಇರುತ್ತೆ. ಅವರ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ಬೋದು, ತಾಯಿಯ ಅಂತ್ಯಕ್ರಿಯೆಗಳಲ್ಲಿ ಅವ್ರು ಪಾಲ್ಗೊಳ್ಬೋದು. ಇದು ಧರ್ಮಶಾಸ್ತ್ರ ಹೇಳುತ್ತೆ. ನೋಡಿ, ತಂದೆಗೂ ಇಲ್ಲ ಭಾಗ್ಯ, ಆದರೆ ತಾಯಿಗಿದೆ. ಅದಕ್ಕೆ ಆ ಮಾತೃಮೂರ್ತಿಯನ್ನು ಯಾರೂ ಮರಿಲಿಕ್ಕಾಗಲ್ಲ. ಇದು ಕಾಕತಾಳಿ ಎಂಬಂತೆ ಇವತ್ತಿನ ಪ್ರೋಮೋನಲ್ಲೂ ಸಹಿತ ನನ್ನ ಮಾತು ತಾಯಿ ಬಗ್ಗೆನೇ ಇದೆ. ಅದು ಎಂಥ ಅನುಚಿತ ಸನ್ನಿವೇಶ ನೋಡಿ ಗುರುಗಳೇ, ಇದು ನನಗೂ ಕೂಡ ಗೊತ್ತಾಗಲಿಲ್ಲ. ಇದು ಸತ್ಯ ಘಟನೆ. ಎಷ್ಟೋ ಜನ ಮನೆ ವಾಸ್ತುಗಳಲ್ಲಿ ನಡೀತಾ ಇರುವಂತಹ ಘಟನೆ. ಅವ್ರಿಗೆ ಬೇಕಾದರೆ ಒಂದು ಯಾವುದೋ ಒಳ್ಳೆ ಕಂಪನಿ ಶೂ ಚಪ್ಪಲಿ ತೊಗೊಳ್ತೀವಿ, ಅವ್ರಿಗೋಗಿ ಒಂದು ಹವಾಯಿದೋ ಒಂದು ಮೆಡಿಕಲ್ ಸ್ಲಿಪ್ಪರು ಕೊಡಿಸೋ ಯೋಗ್ಯತೆ ಇಲ್ಲದಂಥ ರೀತಿಯಲ್ಲಿ ನಾವು ಒದ್ದಾಡ್ತಾ ಇರ್ತೀವಿ. ರಾಮಕೃಷ್ಣ ಅನ್ನೋ ವಯಸ್ಸಲ್ಲಿ ದೇವ್ರನ್ನ ದರ್ಶನ ಮಾಡಿಕೊಂಡು ದೇವಸ್ಥಾನದಲ್ಲಿ ಚಪ್ಪಲಿ ಕಳ್ಕೊಂಡು ಬಂದರೆ, ಮನೆಗೆ ಬಂದರೆ ಮಗ ಸೊಸೆ ಹೇಳಿದ್ರೆ ಎಲ್ಲಿ ಹೋಗಿ ಬೈತಾರೋ ಉಗಿತಾರೋ ಅಂದ್ಬಿಟ್ಟು ಬರಿಗಾಲಲ್ಲಿ ನಡ್ಕೊಂಡ್ಬಂದು ಸುಮ್ಮನೆ ಸೈಲೆಂಟಾಗಿ ಹೋಗಿ ರೂಮ್ ಸೇರ್ಕೊಂಡ್ಬಿಡ್ತಾರೆ. ಪುನಃ ಅವರು ಆಚೆಗೆ ಹೋಗ್ಬೇಕಾದ್ರಷ್ಟೇ ಆ ಚಪ್ಪಲಿ ಬಗ್ಗೆ ಚಿಂತನೆ ಇರುತ್ತೆ. ಆಗಲೂ ಸಹಿತ ಕದ್ದು ಮುಚ್ಚಿ ಓಡಾಡ್ತಾರೆ ವಿನಃ ನಾನು ಚಪ್ಪಲಿ ಕಳ್ಕೊಂಡಿದ್ದೀನಿ ಅಂತ ಹೇಳಲ್ಲ. ಹೇಳಿದ್ರೆ ಮಗ ಸೊಸೆನೋ ಅಥವಾ ಮಗಳು ಅವರ ಗರ್ಜನೆ ಇದೆಯಲ್ಲ, ಆ ವಯಸ್ಸಿಗೆ ಬಂದ ಮೇಲೆ ಅಂತ ಆ ಬಾಧೆ ಏನು ಅಂತ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಆದರೆ ಆದಷ್ಟು ಬದಲಾವಣೆ ಮಾಡ್ಕೊಳ್ಳಿಕ್ಕೆ, ಬದಲಾಯಿಸ್ಕೊಳ್ಳೋದಕ್ಕೆ, ಒಬ್ಬರಿಂದ ಒಬ್ಬರು ತಿಳ್ಕೊಂಡು ನಾನು ಇಂಥ ತಪ್ಪು ಮಾಡ್ತಿದ್ದೀನಿ, ಇಂಥ ಮುಂದೆ ಇಂಥ ತಪ್ಪು ಮಾಡಬಾರ್ದು. ತಪ್ಪು ಮಾಡೋದು ಮನುಷ್ಯನಿಗೆ ಒಂಥರ ಅಂಟು ಬಂದ ಜಾಡ್ಯ. ಆದರೆ ಅದನ್ನು ದೂರ ಮಾಡಿಕೊಂಡು ಸರಿಯಾದ ದಾರಿ ನಡೆಯೋದಿದೆಯಲ್ಲ, ಅದು ಪುಣ್ಯದ ಕಾಯಕ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ದಿನವಿಶೇಷತೆ ಮತ್ತು ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡ್ಬೇಕು. ದಿನವಿಶೇಷ ಈಗಾಗಲೇ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂತ್ಕೊಂಡಾಯಿತು. ಯಾಕೆಂದರೆ ಕಲಿಯುಗದಲ್ಲಿ ಮೋಕ್ಷವನ್ನು ಕೊಡ್ತಕ್ಕಂಥವನು, ಪಾದ ದರ್ಶನದಿಂದ ಸರ್ವವನ್ನೂ ಸರ್ವದೋಷಗಳನ್ನೂ ದೂರ ಮಾಡ್ತಕ್ಕಂಥವನು, ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಕ್ಕಂಥವನು ಪಾಂಡುರಂಗ, ಪಂಡರಿನಾಥ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಪಂಡ್ರಾಪುರದ ಶ್ರೀ ಕ್ಷೇತ್ರ. ಅಲ್ಲಿ ಸ್ವಾಮಿಯ ದರ್ಶನಕ್ಕೆ ಇವತ್ತಿನ ದಿವಸ ಲಕ್ಷಾಂತರ ಜನ ಎಷ್ಟೋ ದೂರದಿಂದ ಪರಿಕ್ರಮಿಸಿ ಅಲ್ಲಿಗೆ ಬರ್ತಾರೆ ಭಗವಂತನ ದರ್ಶನ ಮಾಡಲಿಕ್ಕೆ. ಬಾಂಬೆ, ಪೂನಾ, ಸುಮಾರು ದೂರ ನಡೆದು ಬರ್ತಕ್ಕಂಥ ಯಾತ್ರಿಕರು. ಆ ನಡೆದು ಬರ್ತಕ್ಕಂತಹ ಯಾತ್ರಿಕರು ಸುಮ್ಮನೆ ಬರ್ತಕ್ಕಂಥದ್ದಲ್ಲ. ತಲೆ ಮೇಲೆ ಒಂದು ತುಳಸಿಯನ್ನು ಇಟ್ಕೊಂಡು, ತುಳಸಿ ಗಿಡವನ್ನು ತಲೆ ಮೇಲೆ ಇಟ್ಕೊಂಡು ದಾರಿಯುದ್ದಕ್ಕೂ ಕುಣಿದು ಕುಪ್ಪಳಿಸಿ ಭಜನೆ ಮಾಡಿಕೊಂಡು ಪಾಂಡುರಂಗ 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 ಉಸಿರಿನ ಪ್ರತಿ ಕಣಕಣದಲ್ಲೂ ಆ ಪಾಂಡುರಂಗನ ನಾಮಧೇಯವನ್ನು ನಿರಂತರಪಡಿಸುವಂಥವ್ರು. ನೋಡಿ, ಈ ಪಾಂಡುರಂಗನ ಸಾನ್ನಿಧ್ಯದಲ್ಲಿ ಜಾತಿ, ಮತ, ಪಂಥ ಯಾವುದೂ ಇಲ್ಲ. ಎಲ್ಲವೂ ಸಹಿತ ನನ್ನ ಪಾದವನ್ನು ಸ್ಪರ್ಶಿಸಿ ನೀನು ಪುನೀತರಾಗು ಅಂತ ಹೇಳತಕ್ಕಂಥ ರೀತಿ ಇಂದೂ ನನ್ನ ಪ್ರತಿಷ್ಠಾಪನಾ ಮೂರ್ತಿ ಅಲ್ಲ. ಇದು ಬ್ರಹ್ಮಕರಾರ್ಚಿತದಲ್ಲಿ ಪ್ರತಿಷ್ಠಾಪನಾಗೊಂಡಂತಹ ಮೂರ್ತಿ ಈ ಒಂದು ಪಾಂಡುರಂಗನ ಸಾನ್ನಿಧ್ಯ. ಇಂತಹ ಪಾಂಡುರಂಗನ ದರ್ಶನ ಇವತ್ತು ಯಾರೆಲ್ಲ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ಮಾಡಿದ್ದೀರಿ, ನಿಮ್ಮೆಲ್ಲರ ಜೀವನ ಪಾವನ ಅಂತಲೇ ಹೇಳ್ಬೋದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ತೀರ್ಥವನ್ನು, ಅದರಲ್ಲೂ ಚಂದ್ರಭಾಗ ಎಂಬತಕ್ಕಂತಹ ನದಿ ತೀರದಲ್ಲಿರ್ತಕ್ಕಂಥ ಪಾಂಡುರಂಗ ಕ್ಷೇತ್ರ, ಪಂಡರಿನಾಥನ ಕ್ಷೇತ್ರ. ವಿಠ್ಠಲ ವಿಠ್ಠಲ ಜಯ ಹರಿ ವಿಠ್ಠಲ, ವಿಠ್ಠಲ ವಿಠ್ಠಲ ಜಯ ಹರಿ ವಿಠ್ಠಲ, ವಿಠ್ಠಲ ವಿಠ್ಠಲ ಜಯ ಹರಿ ವಿಠ್ಠಲ, ವಿಠ್ಠಲ ವಿಠ್ಠಲ ಜಯ ಹರಿ ವಿಠ್ಠಲ. ಪಾಂಡುರಂಗನ ಆ ವಿಠ್ಠಲನ ನಾಮವನ್ನು ನಿರಂತರವೂ ಪಠನೆ ಮಾಡತಕ್ಕಂಥದ್ದು. ಈ ಹಿಂದೆ ನಾನೊಂದು ಚರಿತ್ರೆ ಹೇಳಿದ್ದೆ ನಿಮಗೆ. ಪುಂಡಲೀಕ ಎಂಬತಕ್ಕಂತಹ ಭಕ್ತ ನೋಡಿದ ದೇವಿ ತಾಯಿಯ ಸಾನ್ನಿಧ್ಯ. ಪಾಂಡುರಂಗನ ಮೂಲ ಸಾನ್ನಿಧ್ಯದಲ್ಲಿ ಎರಡು, ಪಂಡ್ರಾಪುರ, ಅಮ್ಮನವರ ಸಾನ್ನಿಧ್ಯ ಎರಡೂ ಸಹಿತ. ಅಂದರೆ ಪಾಂಡುರಂಗನೂ ದರ್ಶನ ಮಾಡ್ಬೋದು, ದೇವಿಯನ್ನೂ ದರ್ಶನ ಮಾಡ್ಬೋದು. ಎರಡೂ ಕಡೆ ಅಮ್ಮನವರ ಪಾದವನ್ನು, ಆ ಕಡೆ ಮಹಾವಿಷ್ಣುವಿನ ಪಾದವನ್ನು ಸ್ಪರ್ಶಿಸತಕ್ಕಂತಹ ಪುಣ್ಯದ ಒಂದು ವಿಶೇಷವಾದಂಥ ಸಂಕೇತ.
ಪಾಂಡುರಂಗನ ಆ ವಿಶೇಷವಾಗಿರ್ತಕ್ಕಂಥ ಪಂಡರಾಪುರದ ಆ ಪಾಂಡುರಂಗನ ವಿಶೇಷವಾದ ಸಾನ್ನಿಧ್ಯ ಇದೆಯಲ್ಲ, ಅಲ್ಲಿಗೆ ಬರ್ತಕ್ಕಂಥ ಭಕ್ತರು ಅವರ ಸರತಿ ಸಾಲು ಅಷ್ಟಿಷ್ಟಿರಲ್ಲ, ಸಾಕಷ್ಟು ಇರುತ್ತೆ. ಸತತ 2 ದಿನಗಳು ಸರತಿ ಸಾಲಲ್ಲೇ ನಿಂತು ಬಿಡ್ತಾರೆ. ತಿರುಮಲ ತಿರುಪತಿಯಲ್ಲಿ ಹೇಗೆ ಸ್ವಾಮಿ ದರ್ಶನಕ್ಕಾಗಿ ಸರತಿ ಸಾಲಲ್ಲಿ ನಿಲ್ಲಬೇಕೋ ಅದಕ್ಕಿನ್ನ ಒಂದು ಪಟ್ಟು ಜಾಸ್ತಿ ಆಗೋಗ್ಬಿಡುತ್ತೆ ಇವತ್ತಿನ ದಿವಸ ಪಾಂಡುರಂಗನ ಸಾನ್ನಿಧ್ಯ. ಒಮ್ಮೆಯಾದರೂ ಏಕಾದಶಿ ಎಂದು ಭಗವಂತನ ಹತ್ತಿರದಿಂದ ದರ್ಶನ ಮಾಡಬೇಕು ಎಂಬತಕ್ಕಂಥ ಮಹದಾಸೆಯಿಂದ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಅಲ್ಲಿಗೆ ಬರ್ತಾರೆ. ಪಾಂಡುರಂಗನ ದರ್ಶನ ಮಾಡಲಿಕ್ಕಾಗಿದ್ದರೂ ಪಾಂಡುರಂಗನ ಸದ್ಭಕ್ತರಾದಂತಹ ಆ ಭಕ್ತರ ಆ ಕೂಗಾಟ, ಭಕ್ತರ ಕಿರುಚಾಟ, ಭಕ್ತರ ಆ ವಿಶೇಷವಾದಂಥ ಪಾಂಡುರಂಗನ ಭಜನಾವಳಿಗಳನ್ನು ಕಿವಿಯಲ್ಲಿ ಆಲಿಸದೆ ಸಾಕಂತೆ ಪಾಂಡುರಂಗನೇ ಸಾಕ್ಷಾತ್ ಓಡಿ ಬರ್ತಾನೆ. ಇಂದಿಗೂ ಪಾಂಡುರಂಗ ಭಜನೆ ಮಾಡತಕ್ಕಂಥವರ ಮಧ್ಯದಲ್ಲಿ ಬಂದು ಕುಣಿದು ಕುಪ್ಪಳಿಸ್ತಾನೆ ಎಂಬತಕ್ಕಂಥ ಮಾತಿದೆ. ಅದಕ್ಕೋಸ್ಕರನೇ ಪಾಂಡುರಂಗನ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಭಕ್ತರು ಅಲ್ಲಿಗೆ ಬಂದು ಸೇರ್ತಾರೆ. ಪುಂಡಲೀಕ ಎಂಬತಕ್ಕಂತಹ ಭಕ್ತ ತನ್ನ ಸಂಪೂರ್ಣವಾದಂಥ ಸರ್ವಸ್ವವೂ ನೀನೇ ಅಂತ ನಂಬಿ ಪ್ರತಿ ಉಸಿರಿನ ಕಣಕಣದಲ್ಲೂ ಸಹಿತ ಪಾಂಡುರಂಗನ ಜಪಿಸ್ತಿದ್ದ. ಒಮ್ಮೆ ಆ ಪುಂಡಲೀಕ ಮಾಧ್ಯಾಹ್ನಿಕ ವೇಳೆ ಬೆಳಿಗ್ಗೆಯಷ್ಟೇ ಭಗವಂತನ ದರ್ಶನ ಮಾಡಿ ಭಗವಂತನ ಸೇವೆಯನ್ನು ಮಾಡಿ ಮಧ್ಯಾಹ್ನ ಮನೆಗೆ ಬಂದು ಕೂತ್ಕೊಳ್ತಾನೆ. ತಂದೆ ಪಕ್ಕದಲ್ಲಿ ಕೂತ್ಕೊಳ್ತಾರೆ. ತಂದೆ ಆಯಾಸಗೊಂಡಿರ್ತಾರೆ. ಆಯಾಸಗೊಂಡು ಹಾಗೆಯೇ ಅವರ ಸ್ವಲ್ಪ ನಿದ್ದೆಗೆ ಜಾರ್ತಾರೆ. ಪುಂಡಲೀಕನ ತಂದೆ ನಿದ್ದೆಗೆ ಜಾರ್ತಾರೆ. ನಿದ್ದೆಗೆ ಜಾರಿದಾಗ ಪರಮ ಪವಿತ್ರವಾಗಿರ್ತಕ್ಕಂತಹ ಪಾದಗಳು ತಂದೆಯ ಪಾದ ಅಂತ ನಂಬಿ ಆ ಪಾದಗಳನ್ನು ತೊಡೆಯ ಮೇಲೆ ಇಟ್ಕೊಂಡು ಪಾದ ಸೇವೆ ಮಾಡ್ತಾ ಇರ್ತಾರೆ ಪುಂಡಲೀಕ. ಅರ್ಥ ಮಾಡ್ಕೊಳ್ಳಿ, ತಂದೆಯ ಪಾದದಲ್ಲಿ ಎಂತಹ ಒಂದು ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ದಿವಸ ತಂದೆ ಕೂಗಿದ್ರು ಸಹಿತ ತಿರುಗಿ ನೋಡಿದಿರತಕ್ಕಂಥ ಪರಿಸ್ಥಿತಿಗೆ ನಾವೆಲ್ಲ ಹೋಗ್ತಾ ಇದ್ದೀವಿ. ತಂದೆಯ ಪಾದವನ್ನು ತೊಡೆಯ ಮೇಲೆ ಇಟ್ಕೊಂಡು ಪಾದ ಸೇವೆಯನ್ನು ಮಾಡ್ತಾ ಆ ತಂದೆ ನಿದ್ರಾವಸ್ಥೆಯಲ್ಲಿದ್ದಾಗ ತಂದೆಯ ಪಾದಗಳನ್ನು ಹಿಸುಕ್ತಾ ಪಾಂಡುರಂಗನ ಪ್ರಾರ್ಥನೆ ಮಾಡ್ತಿದ್ದ ಆ ಪುಂಡಲೀಕ. ಇದೇ ಸಮಯ ಸರಿ ಇವನ್ನ ಪರೀಕ್ಷೆ ಮಾಡಬೇಕು ಅಂತ ಭಗವಂತ ಬಾಗಿಲಲ್ಲಿ ಬಂದು ನಿಂತ್ಕೊಂಡ. ಬಾಗಿಲಲ್ಲಿ ನಿಂತ್ಕೊಂಡು ಅಯ್ಯ ಪುಂಡಲೀಕ ಅಂತ ಕರೆದ. ಪುಂಡಲೀಕನ ಹೆಸರನ್ನು ಭಗವಂತನೇ ಕರೆದ. ಕರೀತಿರ್ತಕ್ಕಂಥದ್ದು ಪಾಂಡುರಂಗನೇ ಅಂತ ಪುಂಡಲೀಕನೂ ಗೊತ್ತಾಯಿತು. ಆದರೆ ಅತ್ತ ಭಗವಂತ, ಇತ್ತ ಜನ್ಮದಾತ, ಜನ್ಮವನ್ನು ಕೊಟ್ಟಂತಹ ಜನ್ಮದಾತ ತಂದೆ, ನನ್ನ ತಂದೆಯ ಪಾದ ನನ್ನ ತೊಡೆ ಮೇಲಿದೆ. ಹಾಗೆ ನನಗೆ ಸರ್ವಸ್ವವೂ ನೀನಾಗಿರ್ತಕ್ಕಂತಹ ಭಗವಂತ ಅಲ್ಲಿ ಬಂದು ಬಾಗಿಲಲ್ಲಿ ನಿಂತಿದ್ದಾನೆ. ಒಳಗೆ ಬಾ ಅಂದರೆ ನೀನು ಬಂದು ನನ್ನ ಕರ್ಕೊಂಡು ಹೋಗುವಂಥ ಪಾಂಡುರಂಗ ಹೇಳ್ತಾನೆ. ಆದರೆ ತಂದೆಯ ಪಾದಗಳು ತೊಡೆ ಮೇಲಿದೆ, ಪಾದ ಸೇವೆಯನ್ನು ಮಾಡ್ತಿದ್ದಾನೆ. ಎಂಥ ಪುಣ್ಯ ನೋಡಿ. ಈ ಪುಣ್ಯ ಬಂದದ್ದಾದರೂ ಹೇಗೆ? ಆ ತಂದೆ ತಾಯಿ ಸೇವೆಯಿಂದ ಅಲ್ವಾ? ತಂದೆಯ ಪಾದಗಳನ್ನು ತೊಡೆ ಮೇಲೆ ಇಟ್ಕೊಂಡು ನಿಧಾನಕ್ಕೆ ತೊಡೆ ಮೇಲೆ ಇರ್ತಕ್ಕಂಥ ಪಾದಗಳನ್ನು ನಿಧಾನಕ್ಕೆ ಹಿಸುಕ್ತಾ ಅವರ ಒಂದು ಪಾದ ಸೇವೆಯನ್ನು ಮಾಡುವಂತಹ ಕಾಲ. ಹೊರಗಡೆ ಬಾಗಿಲಲ್ಲಿ ನಿಂತಿರ್ತಕ್ಕಂಥ ಪಾಂಡುರಂಗ ಪುಂಡಲೀಕ ಕೂಗ್ತಾ ಇದ್ದಾನತ. ಅಂದರೆ ಭಕ್ತನಿಗೂ ಭಗವಂತನಿಗೂ ಎಂತಹ ಒಂದು ಅವಿನಾಭಾವ ಸಂಬಂಧ. ಭಕ್ತನಿಗೂ ಭಗವಂತನಿಗೂ ಇರತಕ್ಕಂಥ ಸಂಬಂಧವೇ ಹಾಗೆ. ಸಂಪೂರ್ಣವಾಗಿ ಸರ್ವವೂ ನೀನೇ ಅಂದರೆ ನಮ್ಮ ಮನೆ ಬಾಗಿಲಲ್ಲಿ ನಿಂತ್ಕೊಳ್ತಾನೆ ಭಗವಂತ. ಆಡಂಬರದಿಂದ ಹೋಲಿಸ್ಕೊಳ್ಳಿಕ್ಕಾಗೋದಿಲ್ಲ. ಅಥವಾ ಏನೋ ನಾನು ಸಂಪಾದನೆ ಮಾಡಿದ್ದೀನಲ್ಲ ಇದೆಲ್ಲ ನಿನಗೆ ಕೊಡ್ತೀನಿ ಅಂದರೆ ಬರೋನಲ್ಲ. ಸಂಪಾದನೆ ಮಾಡೋದಕ್ಕೆ ನಿನಗೇನಿದೆ? ನಿನ್ನ ದೇಹ ನಂದು, ನಿನ್ನ ಶಕ್ತಿ ನಂದು, ನಿನಗೆ ಕೊಟ್ಟಿರ್ತಕ್ಕಂಥ ಸ್ಥಿತಿಗತಿಗಳು ನಂದು. ಆದರೆ ಒಳ ಮನಸ್ಸಲ್ಲಿ ಸರ್ವಸ್ವವೂ ನೀನೇ ಅಂತ ಹೇಳ್ತಾನಲ್ಲ. ಆ ಪುಂಡಲೀಕ ಹೇಳಿದ ಮಾತು ಹೇಗಿತ್ತಪ್ಪ ಅಂದರೆ ಭಗವಂತನ ಹತ್ರ, ಈ ದೇಹ, ಈ ಮನಸ್ಸಿನ ಸ್ಥಿತಿ, ಸಂಪಾದನೆ, ನಾನು ಇರ್ತಕ್ಕಂಥ ರೀತಿ, ನಾನು ಹಾಕುವ ಹೆಜ್ಜೆ, ನನ್ನ ಉಸಿರಾಟ ಪ್ರಕ್ರಿಯೆ ಎಲ್ಲವೂ ನೀನೇ. ಆಗ ಭಗವಂತ ಸಂಪೂರ್ಣ ಆ ಭಕ್ತನ ಅಧೀನ ಆಗಿಬಿಟ್ಟ. ಬಂದು ಬಾಗಿಲಲ್ಲಿ ನಿಂತ. ಆದರೆ ಬಂದು ಬಾಗಿಲಲ್ಲಿ ನಿಂತ್ಕೊಳ್ಳಿಕ್ಕೆ ಒಂದು ಅರ್ಥ ಇತ್ತಲ್ಲಿ. ಪುಂಡಲೀಕನ ಮನೆ ಮುಂಭಾಗದಲ್ಲಿ ಬಲಭಾಗದಲ್ಲಿ ಒಂದು ದೊಡ್ಡದಾದಂಥ ಒಂದು ಕಲ್ಲಿನ ಗುಂಡಿತ್ತು. ಆ ಕಲ್ಲಿನ ಗುಂಡಲ್ಲಿರ್ತಕ್ಕಂತಹ ಕಲ್ಲಿನ ಗುಂಡು ಒಂದು ಶಾಪಗ್ರಸ್ತವಾಗಿರ್ತಕ್ಕಂತಹ ಪರಿಸ್ಥಿತಿ ಇತ್ತು. ಅಲ್ಲಿರ್ತಕ್ಕಂತಹ ಆ ಕಲ್ಲಿನ ಗುಂಡಲ್ಲಿ ಒಂದು ಆತ್ಮ ಶಾಪಗ್ರಸ್ತವಾಗಿ ಅದು ಕಲ್ಲಿನ ಗುಂಡಾಗಿತ್ತು. ಇದು ಪುಂಡಲೀಕನ ಗೊತ್ತಿಲ್ಲ. ಆದರೆ ಪಾಂಡುರಂಗ ಅಲ್ಲಿರ್ತಕ್ಕಂಥ ಕಲ್ಲಿನಲ್ಲಿ ಆತ್ಮ ಇದ್ದದ್ದನ್ನು, ಅದಕ್ಕೆ ಆ ಒಂದು ಮುಕ್ತಿಯನ್ನು ಕೊಡಲಿಕ್ಕಾಗಿ ಪಾಂಡುರಂಗ ಅಲ್ಲಿಗೆ ಬಂದ. 2 ಕೆಲಸವನ್ನು ಮಾಡಿದ.
ಒಂದು ಪುಂಡಲೀಕನ ಪುಂಡಲೀಕ ಅಂತ ಒಂದಲ್ಲ 3 ಬಾರಿ ಕೂಗುದ. ಆದರೆ ಪುಂಡಲೀಕ, ಸ್ವಾಮಿ ನಿಧಾನಕ್ಕೆ ಮಾತಾಡಿ, ನಮ್ಮ ತಂದೆ ಮಲಗಿದ್ದಾರೆ, ಅವ್ರ ಪಾದಸೇವೆ ಮಾಡ್ತಿದ್ದೀನಿ, ಸ್ವಲ್ಪ ನಿಧಾನ, ಈಗೋ ಬಂದೆ, ಒಂದೆರಡು ನಿಮಿಷ, ಅಪ್ಪ ಎದ್ದ ತಕ್ಷಣ, ತಂದೆ ಎದ್ದ ತಕ್ಷಣ, ತಂದೆ ಅವ್ರು ಮಲಗಿದ್ದಾರೆ, ಅವ್ರು ಎದ್ದ ತಕ್ಷಣ ನಿನ್ನ ಸೇವೆಗೆ ಬಂದುಬಿಡ್ತೇನೆ, ನಿನ್ನ ಹತ್ರಕ್ಕೆ ಬರ್ತೀನಿ ಅಂತಂದ. ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಳ್ಳಿ, ನಾನೇ ನಿಮ್ಮನ್ನು ಒಳಗೆ ಕರಿತೀನಿ. ಒಳಗಡೆ ಬಂದರೆ ಬಾ ಅಂತ ಕರೆದ್ರೆ ನೀನು ಬಂದು ಕರ್ಕೊಂಡು ಹೋಗು ಅಂತಾನೆ. ಎದ್ದರೆ ತಂದೆ ಎದ್ದು ಬಿಡ್ತಾರೆ ನಿದ್ದೆಯಿಂದ. ಯಾವುದೇ ಕಾರಣಕ್ಕೂ ಮಲಗಿರ್ತಕ್ಕಂಥ ವ್ಯಕ್ತಿನ ಯಾವ ಕಾರಣಕ್ಕೂ ಎಬ್ಬಿಸಬಾರ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಯಾವುದೇ ಕಾಲಕ್ಕೂ ಮಲಗಿರುವಂಥ ಕಾಲದಲ್ಲಿ ಅವ್ರನ್ನ ಪಟ್ಟಂತ ಎಬ್ಬಿಸಬಾರದು. ಅಲ್ಲಿ ಇಬ್ಬರ ನಿದ್ರಾವಸ್ಥೆಯಲ್ಲಿರ್ತಾರೆ, ಅಥವಾ ಒಂದು ಅತೀತವಾದ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಿರ್ತಾರೆ, ಅಥವಾ ಅವರ ಇಹಪರದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳನ್ನು ಭಗವಂತ ಲೆಕ್ಕ ಹಾಕ್ತಾ ಇರ್ತಾನೆ. ಗರ್ಭಿಣಿ ಸ್ತ್ರೀಯರನ್ನು ಯಾವತ್ತೂ, ಮಲಗಿರ್ತಕ್ಕಂಥ ಗರ್ಭಿಣಿ ಸ್ತ್ರೀಯರನ್ನು ನೀವು ಕೂಗಿ ಎಬ್ಬಿಸಬಾರ್ದು, ಅವರಾಗ ಅವ್ರು ಎದ್ದೇಳಬೇಕು. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇನ್ನು ಮಲಗಿರ್ತಕ್ಕಂಥ ವ್ಯಕ್ತಿಯನ್ನು ಯಾವಾಗ ಎಬ್ಬಿಸ್ಬೋದು ಅದನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ. ಹಾಗೆ ತಂದೆಯ ಪಾದಸೇವೆ ಮಾಡುವಂಥ ಕಾಲ. ಪುಂಡಲೀಕ ಹೇಳ್ತಾನೆ ಪಾಂಡುರಂಗನಿಗೆ, ಅಪರೂಪವಾಗಿ ನನ್ನ ತಂದೆ ಪಾದಸೇವೆ ಮಾಡೋ ಭಾಗ್ಯ ನನಗೆ ಸಿಕ್ಕಿದೆ ಇವತ್ತಿನ ದಿವಸ, ಇದು ನಿನ್ನಿಂದ. ಇಂತಹ ಪರಿಸ್ಥಿತಿ ಸಿಕ್ಕಿರುವಾಗ ನೀನೊಂದೆರಡು ನಿಮಿಷ ಆದರೂ ನೀನಲ್ಲಿ ತಾಳ್ಮೆಯಿಂದ ಕೂತ್ಕೋ, ನೀನಲ್ಲೇ ಕೂತ್ಕೋ, ನಾನೇ ಬಂದು ಕರ್ಕೊಂಡು ಬರ್ತೀನಿ ಅಂದ. ಸ್ವಾಮಿ ತನ್ನ ಪಾದವನ್ನು ಆ ಬಂಡೆಗೆ ಸ್ಪರ್ಶ ಮಾಡ್ತಾನೆ. ಪಾಂಡುರಂಗ ಯಾವಾಗ ಆ ಬಂಡೆಗೆ ಸ್ಪರ್ಶ ಮಾಡ್ತಾನೆ, ಆ ಬಂಡೆಯಲ್ಲಿದ್ದಂಥ ಆತ್ಮ ಯಾವಾಗ ಅದು ಶಾಪಗ್ರಸ್ತವಾಗಿ ಬಂಡೆ ಆಗಿತ್ತು, ಶಿಲೆ ಆಗಿತ್ತು, ಅವರಿಗೆ ಪಾಪ ವಿಮೋಚನೆ ಆಗುತ್ತೆ. ಅದಾದ ನಂತರ ಇತ್ತ ತಂದೆ ಎದ್ದೇಳ್ತಾರೆ. ಯಾರೊಂದಿಗೆ ಮಾತಾಡ್ತಿದ್ಯಾ ನೀನು ಅಂತ ಹೇಳಿದಾಗ ಬಾಗಿಲಲ್ಲಿ ಪಾಂಡುರಂಗ ನಿಂತಿದ್ದಾನೆ. ಆಗಲಿಂದ ಪಾಂಡುರಂಗ, ನಾನು ಬರ್ತೀನಿ, ನಾನು ಕರ್ಕೊಂಡು ಬಾ ಅಂತ ಹೇಳ್ತಿದ್ದಾನೆ ವಿನಃ ನೀನು ಒಳಗೆ ಬಾ ಅಂದರೆ ನಾನು ಬರಲ್ಲ, ನೀನು ಬಂದೇ ನಾನು ಕರ್ಕೊಂಡು ಬಾ ಅಂತ ಹೇಳ್ತಿದ್ದಾನೆ. ಈ ಮಾತನ್ನು ಕೇಳಿದಂಥ ತಂದೆ ಕಣ್ತುಂಬ ನೀರು ತುಂಬಿಕೊಂಡು, ನನ್ನ ಇಡೀ ವಯಸ್ಸು ಇಲ್ಲಿವರೆಗೂ ನಾನು ಪಾಂಡುರಂಗನ ಸೇವೆ ಮಾಡಿ ಬಂದೆ, ಒಂದು ದಿವಸಕ್ಕೂ ಪಾಂಡುರಂಗ ನನ್ನ ಪ್ರತ್ಯಕ್ಷವಾಗಿ ದರ್ಶನ ಕೊಡಲಿಲ್ಲ. ನನ್ನ ಹೊಟ್ಟೆಯಲ್ಲಿ ನಾನು ಜನ್ಮ ಕೊಟ್ಟಂತಹ ನಿನಗೆ ಇವತ್ತಿನ ದಿವಸ ನಿನ್ನ ಜೊತೆ ಪಾಂಡುರಂಗ ಮಾತಾಡ್ತಾನೆ, ನಿನ್ನನ್ನು ಹುಡ್ಕೊಂಡು ಮನೆ ಬಾಗಿಲು ಬಂದಿದ್ದಾನೆ ಅಂದರೆ ನೀನೆಂತಹ ಪುಣ್ಯಾತ್ಮನೆಯಾ ಅಂಥೇಳಿ ಆ ಮಗನ್ನ ಕೊಂಡಾಡ್ತಾನೆ. ನನಗೊಮ್ಮೆ ನನ್ನ ಪಾಂಡುರಂಗನ ತೋರಿಸು, ನನ್ನ ಜೀವನಕ್ಕೆ ಕೊನೆ ದಿವಸ, ಕೊನೆ ಆಸೆ ನನಗೆ ಪಾಂಡುರಂಗವನ್ನು ನೋಡಬೇಕು ಅಂತ ಹೇಳಿದಾಗ ಮಗ ಅಪ್ಪನ ಕೈ ಹಿಡಿದು ಓಡೋಡಿ ಕರ್ಕೊಂಡು ಬರ್ತಾನೆ, ಬಾ ಆಚೆ ಪಾಂಡುರಂಗ ಇದ್ದಾನೆ ಅಂತ. ಅದಾದ ನಂತರ ಮುಂದೇನಾಯಿತು ತಾವು ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಬಹಳ ವಿಶೇಷವಾಗಿ ಪುಂಡಲೀಕನ ಭಕ್ತಿ ಪರಾಕಾಷ್ಠೆ, ಭಗವಂತ ಪಾಂಡುರಂಗ ಸ್ವಾಮಿಯ ವಿಶೇಷ ದರ್ಶನದ ಕುರಿತಾಗಿ ಒಂದು ಸಣ್ಣದಾಗಿರ್ತಕ್ಕಂಥ, ಚಿಕ್ಕದಾಗಿರ್ತಕ್ಕಂಥ, ಚುಟುಕಾಗಿರ್ತಕ್ಕಂಥ ಕಥಾಶ್ರವಣವನ್ನು ನಮಗೆ ಆನಂದ್ ಗುರುಜಿಯವರು ತಿಳಿಸ್ತಾ ಇದ್ರು. ಬನ್ನಿ ಅದರ ಕೊನೆಯ ಭಾಗವನ್ನು ತಿಳ್ಕೊಳ್ಳೋಣ. ಗುರುಗಳೇ, ಕಥೆಯನ್ನು ಮತ್ತೆ ಮುಂದುವರಿಸಬೇಕು. ತಂದೆನ ಜೊತೆ ಮಾಡಿ ಕರ್ಕೊಂಡು ಬಾಗಿಲಿಗೆ ಬಂದು ನಿಂತು ನೋಡಿದಾಗ ಭಗವಂತನಿಗೆ ಪುಂಡಲೀಕ ಹೇಳಿದ್ದೇನಪ್ಪ ಅಂದರೆ, ಸ್ವಲ್ಪ ಹೊತ್ತಲ್ಲಿರು, ನಾನೇ ನಿನ್ನ ಕೈ ಹಿಡಿದು ನನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ. ಆದರೆ ಪುಂಡಲೀಕ ಹೇಳಿದಂಥ ಮಾತನ್ನು ಸ್ವಾಮಿ ಆಲಿಸ್ತಾನೆ. ಆದರೆ ಕೂರೋದಾದರೆ ಇಲ್ಲಿ ಪಕ್ಕದಲ್ಲಿ ಶಾಪಕ್ಕೆ ಗುರಿಯಾಗಿರ್ತಕ್ಕಂಥ ಬಂಡೆ ಮೇಲೆ, ಆ ಬಂಡೆನ ಯಾವಾಗ ಸ್ವಾಮಿ ಸ್ಪರ್ಶಿಸ್ತಾನೆ, ಅಲ್ಲಿ ಯಾರು ಶಾಪಗ್ರಸ್ತರಾಗಿರ್ತಾರಲ್ಲ ಅವರಿಗೆ ಮುಕ್ತಿ ಸಿಕ್ಕಾಯಿತು. ಬಂಡೆ ಇಲ್ಲ, ಆದರೆ ಸ್ವಾಮಿಯ ಪಾದದ ಗುರುತು ಮಾತ್ರ ಅಲ್ಲಿದೆ. ಅಲ್ಲಿ ಭಗವಂತನ ನೋಡ್ತಾನೆ. ಪಾಂಡುರಂಗ ಪುಂಡಲೀಕ ಇನ್ನಿಲ್ದಂಗೆ ಕಿರ್ಚಾಡ್ತಾನೆ. ಏನು ಮಾಡಿದ್ರು ಪಾಂಡುರಂಗ ಬರೋದಿಲ್ಲ. ಯಾಕೆಂದರೆ ಪಾಂಡುರಂಗನಿಗೂ ಪುಂಡಲೀಕನಿಗೂ ಇದ್ದಂಥ ಸಂಬಂಧ, ಆ ಭಕ್ತಿ ಮತ್ತು ಭಕ್ತನಿಗೂ ಇರ್ತಕ್ಕಂಥ ಸಂಬಂಧ ಅಷ್ಟು ಚೆನ್ನಾಗಿತ್ತು. ಆದರೆ ತನ್ನ ತಂದೆಗೆ ತೋರಿಸ್ಬೇಕಲ್ಲ, ತಂದೆಗೆ ಪಾಂಡುರಂಗನ ದರ್ಶನ ಮಾಡಿಸ್ಬೇಕು ಎಂಬತಕ್ಕಂಥ ಆಸೆ ಪುಂಡಲೀಕನಿಗೆ, ಒಮ್ಮೆ ಆದರೂ ಭಗವಂತನ ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆ ಪುಂಡಲೀಕನ ತಂದೆಗೆ. ನೋಡಿ, ತಂದೆ ಆಸೆ ದೇವ್ರು ನೋಡಬೇಕು ಅಂತ, ಸದಾಕಾಲ ದೇವ್ರ ಜೊತೆಲ್ಲೇ ಇದ್ದೀನಿ, ಇವತ್ತು ದೇವ್ರು ಇಷ್ಟೊತ್ತು ನನ್ನ ಕರೆದು, ಭಗವಂತ ಕರೆದು ಇವಾಗ ಕಾಣೆಯಾಗಿದ್ದಾನಲ್ಲ ಅಂತಕ್ಕಂಥ ಮನಸ್ಸಿಗೆ ನೋವು ಪುಂಡಲೀಕನಿಗೆ. ಆದರೂ ಪುಂಡಲೀಕ ಶ್ರದ್ಧಾಭಕ್ತಿಯಾಗಿ ಪುನಃ ಅಂಗಲಾಚಿ ಪ್ರಾರ್ಥನೆ ಮಾಡ್ತಾನೆ. ಒಮ್ಮೆ ನನ್ನ ತಂದೆಗೆ ದರ್ಶನ ಕೊಡಪ್ಪ, ನಿನ್ನ ಪಾದಗಳನ್ನು ದರ್ಶನ ತೋರಿಸು, ಒಮ್ಮೆ ನಿನ್ನ ದರ್ಶನ ಮಾಡುವಂತಹ ಒಂದು ಭಾಗ್ಯ ನನ್ನ ತಂದೆ ತಾಯಿಗೆ ಆಗಲಿ ಅಂತ. ಆಗ ಶ್ರದ್ಧೆಯಿಂದ ಭಕ್ತಿಯಿಂದ ಪುಂಡಲೀಕನ ತಂದೆ ತಾಯಿ ಇಬ್ಬರೂ ನಿಂತು ಪ್ರಾರ್ಥನೆ ಮಾಡಿದಾಗ ಪಾಂಡುರಂಗ ದರ್ಶನವನ್ನು ಕೊಡ್ತಾನೆ, ಮೋಕ್ಷವನ್ನು ದಯಪಾಲಿಸ್ತಾನೆ. ಆತನ ಪಾದದಡಿ ಸದಾಕಾಲ ಪಾದ ಸೇರುವಂಥ ಭಾಗ್ಯವನ್ನು ಪುಂಡಲೀಕನ ತಂದೆ ತಾಯಿಗೆ ಪಾಂಡುರಂಗ ದಯಪಾಲಿಸ್ತಾನೆ. ನೋಡಿ, ಮಗನಿಂದ ಅಲ್ಲಿಗೆ ಮುಕ್ತಿ ಸಿಕ್ತು. ಏನೇ ಆದರೂ ಭಕ್ತಿ ಎಂಬತಕ್ಕಂಥದ್ದು, ಭಕ್ತಿ ಪರಾಕಾಷ್ಠೆಯಲ್ಲಿ ಯಾರು ಶ್ರದ್ಧೆಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾರೋ ಅವರ ಮನೋಕಾಮನೆ ಸಿದ್ಧಿ ಆಗುತ್ತೆ. ಅಂದಿನಿಂದ ಇಂದಿನವರೆಗೂ ಭಕ್ತರ ಮನೋಕಾಮನೆಗಳನ್ನು, ಭಕ್ತರ ಮನೋಕೋರಿಕೆಗಳನ್ನು ಸಿದ್ಧಿಸುವಂಥ ನಿಟ್ಟಿನಲ್ಲಿ ಪಾಂಡುರಂಗ ಕ್ಷೇತ್ರ, ಪಂಡರಾಪುರ ಕ್ಷೇತ್ರ, ಪಾಂಡುರಂಗನ ಸಾನ್ನಿಧ್ಯ
ಪರಮ ಪವಿತ್ರವಾಗಿ ಇಂದಿಗೂ ಆ ಕಾಯಕವನ್ನು ನಡೆಸ್ಕೊಂಡು ಬರ್ತಿದೆ. ಹಾಗಾಗಿ ಆ ಪಾಂಡುರಂಗನ ಭಜನಾ ನಾಮಾವಳಿಗಳನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾರೋ, ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ, ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ, ಆ ಪಾಂಡುರಂಗನ ನಿರಂತರವಾದಂಥ ಭಜನೆಯಿಂದ ಎಲ್ಲವನ್ನೂ ಸಹಿತ ಸುಭಿಕ್ಷವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಸಿದ್ಧಿ ಸರ್ವರಿಗೂ ಸಕಲರಿಗೂ ಸಹಿತ ಪಾಂಡುರಂಗನ ಅನುಗ್ರಹ ಉಂಟಾಗಲಿ ಅಂತ ಮತ್ತೊಮ್ಮೆ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಈ ದಿನದ ತಿಥಿವಾರ ನಕ್ಷತ್ರ ಯೋಗ ಫಲ, ಪಂಚಾಂಗ ಶ್ರವಣ, ರಾಶಿಫಲ ಇನ್ನೂ ತಿಳ್ಕೊಳ್ಬೇಕಾದ್ದು ಬಹಳ ಇದೆ. ಹಾಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಮಹಾವಿಷ್ಣು ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಮೂರ್ತಿ ಇಲ್ಲವಿದೆ. ಸದಾಕಾಲ ಲಕ್ಷ್ಮೀ ಜೊತೆ ಲಕ್ಷ್ಮೀ ಇರತಕ್ಕಂಥದ್ದು ಇವತ್ತು ಮಹಾವಿಷ್ಣು ನಿಂತಿದ್ದಾನೆ. ಭಗವಂತನಿಗೆ ಒಂದು ಆರತಿ ಸಂಕಲ್ಪವನ್ನು ಮಾಡೋಣ. ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡೋಣ. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 29/6/2023 ಗುರುವಾರ. ಇವತ್ತಿನ ದಿವಸ ಏಕಾದಶಿ ಇರ್ತಕ್ಕಂಥದ್ದು, ಸ್ವಾತಿ ನಕ್ಷತ್ರ ಇರತಕ್ಕಂಥದ್ದು. ಏಕಾದಶಿ ಗುರುವಾರ ಬಂದದ್ದರಿಂದ ಇವತ್ತಿನ ದಿವಸ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು, ವಿಶೇಷತೆಗಳನ್ನು ಹೊತ್ತಿರತಕ್ಕಂಥದ್ದು. ಜೊತೆಗೆ ಪಾಂಡುರಂಗನ ಮಹಾವಿಷ್ಣುವಿನ ಸಾನ್ನಿಧ್ಯ ಇವತ್ತು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಪುಂಡಲೀಕನ ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣದಲ್ಲಿ ಪ್ರತಿಯೊಬ್ಬ ಭಕ್ತರೂ ಸಹಿತ ಪುಂಡಲೀಕನಾಗಿ ಭಗವಂತನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿ ಆಗತ್ತೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದ ಬದುಕನ್ನು ಕಾಣಬಹುದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ನೀವು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜವಾಬ್ದಾರಿಯುತವಾಗಿ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಸರಿಸುಮಾರು 11:20 1:45 ಬಹಳ ವಿಶೇಷವಾದಂಥ ಕಾಲ. ಈ ಸಮಯದಲ್ಲಿ ತಾವು ಅಂದುಕೊಂಡದ್ದನ್ನು ಸಾಧನೆ ಮಾಡ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿರ್ತೀರಿ. ಹಾಗೆ ಒಂದಿಷ್ಟು ಬೆಲ್ಲವನ್ನು ಇರುವೆಗೂಡಿಗೆ ಹಾಕೋದ್ರಿಂದ ಇರ್ತಕ್ಕಂಥ ಕಷ್ಟಗಳನ್ನು ಸಂಕಷ್ಟಗಳನ್ನು ದೂರ ಮಾಡಿಕೊಳ್ತೀರಿ. ಭಗವಂತನ ಕೃಪಾಕಟಾಕ್ಷವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಮಹಾವಿಷ್ಣು ಪ್ರಾರ್ಥನೆ ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ಉಚ್ಚರಿಸೋದ್ರಿಂದ ಇನ್ನಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ, ಗುರುವಿಗೆ ಗುರುವಾಗಿರ್ತಕ್ಕಂಥ ಮಹಾವಿಷ್ಣುವಿನ ಅನುಗ್ರಹ ಇವತ್ತಿನ ದಿವಸ ವೃಷಭ ರಾಶಿಯವರಿಗಿದೆ. ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಗುರುವಾರದ ಈ ಶುಭ ದಿನ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನೋ ಜಗದ್ಗುರುಳಾದಂತಹ ಆದಿಶಂಕರನ್ನೋ ಅಥವಾ ನಿಮ್ಮ ಧರ್ಮದ ಗುರುಗಳನ್ನೋ ನೀವು ಪ್ರಾರ್ಥನೆ ಮಾಡಿ. ಹಾಗೆ ಗುರು ದತ್ತ ಮಹಾರಾಜರ ಆರಾಧನೆ ನಡೆಸೋದ್ರಿಂದ ವೃಷಭ ರಾಶಿಯವರಿಗೆ ಅಷ್ಟೇ ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ, ಜೊತೆಗೆ ಏನೋ ಒಂದು ಸಾಧನೆ ಮಾಡಬಹುದು, ಸಾಧನೆ ಮಾಡ್ತೀವಿ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥ ಚಿಂತನೆಯಲ್ಲಿ ತಾವಿರ್ತೀರಿ. ನಿಮ್ಮ ಚಿಂತನೆ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವೇಗತನ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆವೇಶ, ಜೊತೆಗೆ ಯಾವ ಕಾಯಕದಿಂದ ಏನೆಲ್ಲ ಫಲಾಫಲಗಳು ಎಂಬತಕ್ಕಂಥ ಸರಿಯಾದ ಮಾರ್ಗದಲ್ಲಿ ತಾವು ಹಾಕುವಂಥ ಹೆಜ್ಜೆ ಆದ್ದರಿಂದ ನಿಮ್ಮ ಮನಸ್ಸು ತೃಪ್ತಿಯಾಗುವಂಥ ರೀತಿ ನೀವು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಷ್ಟೇ ಅಲ್ಲದಿರ ಇವತ್ತಿನ ದಿವಸ ತಾವು ಮಾಡುವಂಥ ಕಾಯಕದಲ್ಲಿ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಸಾಧ್ಯವಾದಷ್ಟು ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಹೀಗೆ ವೃಕ್ಷರಾಜನ್ನ ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೊಳ್ಬೋದು. ಜೊತೆಗೆ ಇವತ್ತಿನ ದಿವಸ ನೀವು ಉಟ್ಟಂಥ ಉಡುಗೆ ತೊಡುಗೆಗಳು, ನಿಮ್ಮ ಮಾಡುವಂಥ ಕೆಲಸ, ನಿಮ್ಮ ಅಲಂಕಾರ, ನಿಮ್ಮ ಸೌಂದರ್ಯ ಅಥವಾ ನಿಮ್ಮ ಮಾತು, ನಿಮ್ಮ ರೀತಿ, ನೀವು ಹಾಕುವ ಪ್ರತಿ ಹೆಜ್ಜೆ ಹೆಚ್ಚಿನ ಯಶಸ್ಸಿನಾಗಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವು ತೀರ್ಮಾನ ಅದ್ಭುತವಾಗಿರ್ತಕ್ಕಂಥದ್ದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು. ಹಾಗಾಗಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಶುಭ ದಿನ ನಿಮ್ಮದಾಗಲಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ನಡೆಸಿದ್ರೆ ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲವನ್ನು ತಿಳ್ಕೊಂಡ್ವಿ. ಇನ್ನು ಮತ್ತೆ ಸಿಂಹರಾಶಿಯಿಂದ ಮತ್ತೆ ರಾಶಿಫಲವನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲವನ್ನು ಮುಂದುವರಿಸ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇವತ್ತು ಸಿಂಹರಾಶಿಯವರಿಗೆ ಗುರುಬಲನೂ ಚೆನ್ನಾಗಿದೆ, ಶುಕ್ರಬಲನೂ ಚೆನ್ನಾಗಿದೆ, ಜೊತೆಗೆ ಶನಿಯ ಅನುಗ್ರಹ ಇದೆ. ಹಾಗಾಗಿ ಸಿಂಹರಾಶಿಯವರು ಹಾಕುವ ಹೆಜ್ಜೆಯಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಆಗ್ಬೋದು, ಒಂದಷ್ಟು ನಿಮ್ಮ ಮನಸ್ಸಿಗನ್ನಿಸ್ಬೋದು. ಇವತ್ತು ಯಾವುದೋ ನಿಷ್ಠೂರಕ್ಕೆ ಸಿಕ್ಕಾಕೊಳ್ತೀವಿ, ಏನೋ ಸಮಸ್ಯೆ ಆಗುತ್ತೆ, ಯಾವುದೋ ಒಂದು ಸಮಸ್ಯೆ ನಮ್ಮನ್ನು ಬಾಧಿಸುತ್ತೆ ಅಂತಕ್ಕಂಥದ್ರ ಬಾತೆ ಅಂಥ ಒಂದು ಚಿಂತನೆ ನಿಮಗಾಗ್ಬೋದು. ಕಾರಣ ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು, ಒಂದು ಚಿಟಿಕೆ ಅಕ್ಕಿಯನ್ನು ಹಾಕ್ಕೊಂಡು, ಅರಿಶಿನ ಅಂದರೆ ಅರಿಶಿಣದ ಅಕ್ಕಿಯನ್ನು ಅರಿಶಿಣದ ಅಕ್ಷತೆಯನ್ನಾಗಿ ತಯಾರು ಮಾಡಿಕೊಂಡು ಅದನ್ನು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರ ಹೆಸರಲ್ಲಿ ಒಂದಿಷ್ಟು ಅಕ್ಷತೆಯನ್ನು ಹಸಿರು ಗಿಡಗಳ ಮೇಲೆ ಹಾಕಿ ಒಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಸಾಕಷ್ಟು ಫಲಗಳಿದೆ. ಸಿಂಹರಾಶಿಯವರು ಇನ್ನೊಂದು ಕಾಯಕವನ್ನು ಮಾಡ್ಬೋದು. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ, 12ರಿಂದ 4 ಈ ಸಮಯದಲ್ಲಿ ಒಂದಿಷ್ಟು ಜೇನುತುಪ್ಪನೋ ಅಥವಾ ಒಂದು ಸಿಹಿ ಪದಾರ್ಥನೋ, ಸಕ್ಕರೆನೋ, ಬೆಲ್ಲನೋ ಇಂತಹದ್ದನ್ನು ನೀವೊಂದಷ್ಟು ಸಾಧ್ಯವಾದರೆ ಇರುವೆ ಗೂಡುಗಳ ಕಡೆ ಹಾಕುವಂಥದ್ದು ಮಾಡೋದ್ರಿಂದ ಅಥವಾ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ತುಂಬ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಮಾಡುವ ಪ್ರತಿಯೊಂದು ಕಾಯಕವೂ ಅರ್ಥಗರ್ಭಿತವಾಗಿರಬೇಕು, ಚಿಂತನೆ ಸಮಂಜಸವಾಗಿರಬೇಕು, ದೇವರ ಕೃಪಾಶೀರ್ವಾದ ನಿಮಗಿರಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ್ದು ನಿಮ್ಮ ಕುಟುಂಬದ ಅಥವಾ ಗುರು ಹಿರಿಯರ ಮಾರ್ಗದರ್ಶನದಂತೆ ನೀವು ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು. ಇದರಿಂದ ತುಂಬ ಅನುಕೂಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಮುಂದರಿಯುತ್ತೆ, ಮನಸ್ಸಿಗೆ ನೆಮ್ಮದಿದಂಥ ರೀತಿ ಆಗುತ್ತೆ, ಅಧಿಕವಾದಂಥ ಚಂಚಲತೆ ಆಗುತ್ತೆ, ಒಂದಷ್ಟು ಭಯದ ವಾತಾವರಣ ಇರುತ್ತೆ. ಹಿಂದ್ಯಾವತ್ತೋ ಮಾಡತಕ್ಕಂಥ ತಪ್ಪು ಒಪ್ಪಿಗೆ ಇವತ್ತೇನು ಪನಿಷ್ಮೆಂಟ್ ಆಗ್ಬೋದು ಎಂಬತಕ್ಕಂಥ ಚಿಂತನೆ ಇರುತ್ತೆ. ಆದರೆ ಇವತ್ತಿನ ದಿವಸ ನೀವು ಸ್ವಲ್ಪ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಗುರು ಹಿರಿಯರಲ್ಲಿ ಸಾಧ್ಯವಾದಷ್ಟು ನಮ್ರತೆಯಿಂದ ಇದ್ದು ಯಾರೊಬ್ಬರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಿ. ಅಂದರೆ ಯಾವಾಗಲೂ ಸಹಿತ ನಿಮ್ಮದೇ ನಡೆಯುತ್ತೆ ಅಂತಲ್ಲ, ಅಥವಾ ಇನ್ನೊಬ್ರು ಹೇಳ್ದಂಗೆ ಆಗುತ್ತೆ ಅಂತಲ್ಲ. ಆದರೆ ಇವತ್ತು ಮತ್ತೊಬ್ಬರ ಮಾತಿನಂತೆ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಹಣಕಾಸಿನ ವಿಚಾರದಲ್ಲಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಾಗಲಿ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಲಿ ಒಂದಿಷ್ಟು ಲಾಭವೂ ಇದೆ, ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ದಿನ ನಿಮ್ಮ ಪಯಣ ಆದ್ದರಿಂದ ಇವತ್ತಿನ ದಿವಸ ವಿಷ್ಣು ದೇವರನ್ನೇ ಪ್ರಾರ್ಥನೆ ಮಾಡಿ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು. ಹಣಕಾಸಿನ ವಿಚಾರ ಇಟ್ಟು ಕಡೆ ಮರೆತು ಹೋಗ್ತಕ್ಕಂಥದ್ದು, ಕೆಲವು ವಸ್ತುಗಳನ್ನು ಮರಿತಕ್ಕಂಥದ್ದು, ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಎಲ್ಲೋ ಇಟ್ಟು ಹುಡುಕಾಡ್ತಕ್ಕಂಥದ್ದು, ಮನಸ್ಸು ನೆಮ್ಮದಿ ಇಲ್ಲದಂತೆ ಆಗುವಂಥದ್ದು, ಚಂಚಲತೆಯಿಂದ ಒದ್ದಾಡುವಂಥದ್ದು, ಆತ್ಮೀಯರು ಅಂತ ನಂಬಿರ್ತಕ್ಕಂಥವರಿಂದ ಮೋಸಕ್ಕೊಳಗಾಗ್ತಕ್ಕಂಥದ್ದು, ಯಾರನ್ನ ನಂಬಿದ್ದೀವೋ ನಂಬಿರ್ತಕ್ಕಂಥ ವ್ಯಕ್ತಿಗಳು ನಮಗೆ ಗೊತ್ತಿಲ್ಲದಂಥ ರೀತಿ ನಮಗೆ ಮೋಸ ಮಾಡುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ಸ್ವಲ್ಪ ಸಮಸ್ಯೆಗಳಲ್ಲಿ ಸಿಲುಕೊಳ್ಬೇಕಾಗತ್ತೆ. ಆದರೆ ಮಧ್ಯಾಹ್ನ 2 ಗಂಟೆವರೆಗೂ ಮಾತ್ರ 2 ಗಂಟೆ ಆಗ್ತಾ ಇದ್ದ ಹಾಗೆ ನಿಮ್ಮಲ್ಲಿ ಬದಲಾವಣೆ ಅಂತಕ್ಕಂಥದ್ದು, ಬೆಳಗ್ಗೆ ಪಟ್ಟಂಥ ನೋವು, ಬೆಳಗ್ಗೆ ಇದ್ದಂಥ ಕಷ್ಟ, ಬೆಳಗ್ಗೆ ನೀವು ಪ್ರಾರಂಭ ಕಾಲದಲ್ಲಿ ಆಗುವಂಥ ಒಂದಿಷ್ಟು ಅನಾಹುತಗಳನ್ನು ಎಲ್ಲವನ್ನು ತಪ್ಪಿಸ್ಕೊಳ್ಬೋದು. ನೆಮ್ಮದಿ ಸುಖ ಸಂತೋಷವನ್ನು ತಾವು ಕಾಣ್ಬೋದು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಒಂದಷ್ಟು ಕಡಲೆಕಾಳು ಅಥವಾ ಗೋಧಿ ಅಥವಾ ಬೆಲ್ಲ ಇಂತಹದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ಚರ್ಮಕ್ಕೆ ಸಂಬಂಧಪಟ್ಟದ್ದು ಅಥವಾ ಒಂದಿಷ್ಟು ಅಲರ್ಜಿ ಮತ್ತು ಒಂದಷ್ಟು ಅಜೀರ್ಣ ಅಥವಾ ಸರಿಯಾದ ಒಂದು ಪಚನಕ್ರಿಯೆ ಆಗದಿರೋ ಒದ್ದಾಡ್ತಕ್ಕಂಥದ್ದು ಅಥವಾ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ತುಂಬ ಮೈಕೈ ನೋವು ಬರ್ತಕ್ಕಂಥದ್ದು, ಒಟ್ಟಾರೆ ಹೆಲ್ತ್ ಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರವನ್ನು ಮಾಡಿ ಸಾಧ್ಯವಾದಷ್ಟು ಸ್ವಲ್ಪ ಬಿಸಿನೀರು, ತುಪ್ಪ ಇಂಥದ್ದನ್ನು ತೆಗೆದುಕೊಳ್ಳಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಯಾವ ಮಾರ್ಗಸೂಚಿಯನ್ನು ಕೊಡ್ತಾರೋ ಅದರಂತೆ ನೀವು ಪಾಲನೆ ಮಾಡಿ. ಹಾಗೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಏನೇ ವ್ಯವಹಾರ ಮಾಡಬೇಕಾದ್ರೂ ಮತ್ತೊಬ್ಬ ಹಿರಿಯರ ಜೊತೆಯಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ಗೌಪ್ಯವಾಗಿ ನೀವೇನು ಮಾಡಿದ್ರೂ ಒಂದಲ್ಲ ಒಂಥರ ವ್ಯತ್ಯಾಸ ಆಗುತ್ತೆ. ಗೌಪ್ಯತೆ ಒಳ್ಳೆಯದಲ್ಲ, ಅದರ ಹಾಕುವ ಹೆಜ್ಜೆಯಲ್ಲಿ ಸಾಕಷ್ಟು ಬದಲಾವಣೆ ಬೇಕು. ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಕುಟುಂಬದ ಹಿರಿಯರ ಆಶೀರ್ವಾದದೊಂದಿಗೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಾರದ ಈ ಶುಭ ದಿನ ತಮ್ಮ ಮನಸಾ ಇಚ್ಛೆ ತಾವು ಏನು ಸಂಕಲ್ಪ ಮಾಡಿದ್ರೂ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ದೂರಭಾರ ಪ್ರಯಾಣ ಮಾಡಿದ್ರೂ ಅನುಕೂಲವನ್ನೇ ನೋಡ್ತೀರಿ. ಇವತ್ತು ವ್ಯಾಪಾರ ವ್ಯವಹಾರಗಳ ಕಡೆ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಸಂತೋಷದಿಂದ ಸಂಭ್ರಮದಿಂದ ಇರ್ತೀರಿ. ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಅವರ ಮಾರ್ಗಸೂಚಿಯಂತೆ ಅವರ ಮಾರ್ಗಲಕ್ಷಣದಂತೆ ತಾವು ಅಂದುಕೊಂಡಿದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ನಿಮ್ಮ ಬಲಗೈ ಹಸ್ತ ಆಗಲಿ ಅಥವಾ ಮೊಣಕಾಲಿಂದ ತಳಭಾಗದಲ್ಲಿರ್ತಕ್ಕಂಥ ನಿಮ್ಮ ಪಾದಗಳಾಗಲಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೋವು ಉಂಟಾಗುವಂಥದ್ದು, ಸಮಸ್ಯೆ ಎದುರಾಗುವಂಥದ್ದು ಗಂಡಸರಿಗಾಗತ್ತೆ. ಅದೇ ಹೆಣ್ಣು ಮಕ್ಕಳಿಗಾದರೆ ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ವಿಚಾರಕ್ಕೂ ಸ್ವಲ್ಪ ವ್ಯಾಜ್ಯಗಳು ಮಾಡ್ಕೊಳ್ತೀರಿ. ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಸಮಾಧಾನವಾಗಿ ಇರಲಿಕ್ಕೆ ಆಗದಿರೋ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿರ್ತೀರಿ. ಏನೋ ಒಂದು ವ್ಯವಹಾರ ಮಾಡಿ, ಯಾವುದೋ ಒಂದು ಕೆಲಸ ಕಾರ್ಯಗಳು ಮಾಡಿ ಅಥವಾ ಯಾವುದೋ ವಸ್ತುಗಳನ್ನು ಎಲ್ಲೋ ಇಟ್ಟು ಬರೀ ಹುಡುಕಾಟದಲ್ಲಿ ಸಮಯವನ್ನು ಕಳಿತೀರಿ. ಇವತ್ತು ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಬೆನ್ನೋವು ಕಾಣಿಸ್ಕೊಳ್ಳುವಂಥ ಪರಿಸ್ಥಿತಿ. ಬೆನ್ನೋವು, ಮೊಣಕಾಲು ನೋವು, ಬೆನ್ನೋವಾಗಲಿ ಮೊಣಕಾಲು ನೋವಾಗಲಿ ಅಥವಾ ಪಾದಗಳು ಉರಿ ಬರ್ತಕ್ಕಂಥದ್ದಾಗಲಿ. ಅಂದರೆ ಮಕರ ರಾಶಿಯವರಿಗೆ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಇನ್ನು ಉಳಿದಂತೆ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಅಥವಾ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಂದು ಲಾಭ ಎಲ್ಲವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕವು ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದೇ. ಆದರೆ ಮಾಡುವ ಪ್ರತಿ ಕಾಯಕದ ಹಿಂದೆ, ಕೆಲಸದ ಹಿಂದೆ ಒಂದು ಆಲೋಚನೆ ಬೆಳೆದಿರ ನೀವು ಮುಂದೆ ಹೋದರೆ ಸಮಸ್ಯೆ ಆಗುತ್ತೆ. ಇವತ್ತು ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಮಾಡಿ. ಮತ್ತೊಬ್ಬರ ಮಾತಿನಂತೆ ಹೆಜ್ಜೆ ಹಾಕಿದ್ರೆ ಅಲ್ಲಿ ಸಮಸ್ಯೆ ತಂದುಕೊಳ್ತೀರಿ. ಯಾವತ್ತೂ ಒಂದು ಆಲೋಚನೆ ಮಾಡಬೇಕು ನಾವು. ನಮ್ಮ ಮನಸ್ಸಲ್ಲಿ ಏನು ಬರುತ್ತೋ, ಏನು ಸಂಕಲ್ಪ ಕರೆಕ್ಟಾಗಿರುತ್ತೋ ಅಥವಾ ನಾನು ಮಾಡಿದ್ದು ಸರಿ ಅಂತ ನನ್ನ ಮನಸ್ಸಿಗೆ ಅನ್ಸಿದ್ರೆ ನಾನು ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ನನ್ನ ಮನಸ್ಸಿಗೆ ಸರಿ ಅನ್ಸಿದ್ದನ್ನು ನಾನು ಬೇರೊಬ್ಬರು ಮಾತು ಕೇಳ್ಕೊಂಡು ಅದು ಸರಿ ತಪ್ಪು ಮಾಡಿದ್ರೆ ಅಲ್ಲಿ ನಿಜಕ್ಕೂ ತಪ್ಪಾಗುತ್ತೆ. ಅದೇ ನಡೆಯುವಂಥದ್ದು ಇವತ್ತು ಮಕರ ರಾಶಿಯವರಿಗೆ. ಮಕರ ರಾಶಿ ಮಕರ ಲಗ್ನ. ಸಾಧ್ಯವಾದರೆ 9 ಬಿಳಿ ಎಕ್ಕದ ಹೂವಿನ ತಂದು ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಹೇಳಿ ಎಲ್ಲಾದರೂ ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟರೆ, ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನದಿಂದಲೇ ಸಾಕಷ್ಟು ಫಲಗಳಾಗುತ್ತೆ. ಆದರೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು. ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕು. ಏನೇ ಸಾಧನೆ ಮಾಡಿದ್ರೂ ಆ ಸಾಧನೆಯನ್ನು ಸರಿಯಾದ ಮಾರ್ಗದಲ್ಲಿ ಅನುಸರಿಸಬೇಕು. ಹಾಗೆ ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ, ಹಿರಿಯರಿಗೆ ಗೌರವ ಸಲ್ಲಿಸ್ತಕ್ಕಂತಹ, ಮಾತಾಪಿತೃಗಳ ಆಶೀರ್ವಾದ ಪಡಿತಕ್ಕಂತಹ ಅಥವಾ ನಿಮ್ಮ ಕೆಲಸವನ್ನು ಮತ್ತಷ್ಟು ಅದೃಷ್ಟ ರೂಪದಲ್ಲಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ, ಮನಸ್ಸಲ್ಲಿ ಶಾಂತಿ, ನೆಮ್ಮದಿ, ನಗುಮುಖವನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವೊಂದು ಕೆಲಸಕ್ಕೂ ಸಹಿತ ಅಂಜಿಕೆ ಬೇಡ, ಭಯ ಬೇಡ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಆದರೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರ್ತಕ್ಕಂಥ ಈ ಶುಭ ದಿನ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ತಾಳ್ಮೆ ಇರಬೇಕು, ಅದು ಅಭಿವೃದ್ಧಿ ಕಾಣಬೇಕು ಮತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು. ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಕೆಲಸ ಕಾರ್ಯಗಳ ಕಡೆ ಮತ್ತಷ್ಟು ಗಮನ ಕೊಟ್ಟು ಒಳ್ಳೆ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಅದೃಷ್ಟದ ಮನೆ ನೀವು ಬಾಗಿಲು ತಟ್ಟದಂಗೆ ಆಗುತ್ತೆ. ಇವತ್ತಿನ ದಿವಸ ಒಂದಷ್ಟು ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಯಾರೊಬ್ಬರಿಗಾದರೂ ಸಹಿತ ಮತ್ತೊಬ್ಬರ ಹಿತವನ್ನು ಕೋರ್ತಕ್ಕಂಥದ್ದು ನಿಮ್ಮ ಅದೃಷ್ಟವೇ ಸರಿ. ಯಾಕೆಂದರೆ ಇನ್ನೊಬ್ಬರ ಒಳಿತಿಗಾಗಿ ನಾವು ಶ್ರಮಿಸಿದಾಗ ಭಗವಂತ ನಮ್ಮ ಒಳಿತಿಗಾಗಿ ಭಗವಂತನ ಕೃಪೆ ನಮಗಿರುತ್ತೆ.
ಅಂತಹ ಫಲಾಫಲಗಳ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿರೋದ್ರಿಂದ ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತು ಹೇಗೆ ಆಷಾಢ ಮಾಸದ ಪ್ರಥಮ ಏಕಾದಶಿಯಂದು ಭಗವಂತನಿಗೆ ವಿಶೇಷ ಪೂಜಾನುಷ್ಠಾನ ಸಲ್ತಾ ಇದೆಯೋ, ಅದೇ ರೀತಿ ನಾಳೆ ಆಷಾಢ ಶುಕ್ರವಾರ ಆಗಿರುವ ಕಾರಣದಿಂದ ನಾಳೆನೂ ಕೂಡ ಕಾರ್ಯಕ್ರಮದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಸಲ್ಲುತ್ತೆ. ಮತ್ತು ಆಷಾಢ ಮಾಸದ ಆಷಾಢ ಶುಕ್ರವಾರದಂದು ವಾಸ್ತುಗೃಹದಲ್ಲಿ ತಾವು ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು, ವಾಸ್ತುಗೃಹವನ್ನು ಯಾವ ರೀತಿ ತಾವು ಇಟ್ಕೊಳ್ಬೇಕು ಎಂಬತಕ್ಕಂಥ ಕುರಿತಾಗಿಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ತಿಳಿಸಲಿದ್ದಾರೆ. ನಾಳಿನ ಕಾರ್ಯಕ್ರಮವನ್ನು ತಾವು ತಪ್ಪದೇ ವೀಕ್ಷಿಸಿ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಇನ್ನು ಈಗ ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಬೇಕು. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಖಂಡಿತ. ಆಷಾಢ ಮಾಸದ ಏಕಾದಶಿ ಇದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ತಾವು ಎಷ್ಟು ನಿಷ್ಠೆಯಿಂದ ಇರ್ತಿರೋ, ಎಷ್ಟು ಶ್ರೀಮನ್ ನಾರಾಯಣನ ಪ್ರಾರ್ಥನೆ ಮಾಡ್ತಿರೋ, ಮಹಾವಿಷ್ಣು ದರ್ಶನ ಮಾಡ್ತಿರೋ, ವಿಷ್ಣುಗೆ ಇಷ್ಟು ತುಳಸಿಯನ್ನು ಇಟ್ಟು ಪ್ರಾರ್ಥಿಸ್ತಿರೋ, ನಿಮ್ಮೆಲ್ಲರ ಮನೋಕಾಮನೆ ಖಂಡಿತ ಸಿದ್ಧಿಯಾಗತ್ತೆ. ಹಾಗೆ ನಾವು ಸಹಿತ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಾವ್ಯಾವ ಭಾಗದಲ್ಲಿ ಮಳೆ ಬಂದಿಲ್ಲ ಅಲ್ಲಿ ಬೇಗ ಮಳೆ ಬರಲಿ, ಯಾವ ಭಾಗದಲ್ಲಿ ಮಳೆ ಜಾಸ್ತಿಯಾಗಿ ನೋವು ಪಡ್ತಿದ್ದಾರೆ ಅಲ್ಲಿ ವರುಣದೇವ ಶಾಂತಿಯಾಗಲಿ. ಏನೇ ಆದರೂ ಸೃಷ್ಟಿನಲ್ಲಿ ಮಳೆ ಬೆಳೆ ಎಂಬತಕ್ಕಂಥದ್ದು ರೈತನಿಗೆ ಬಹಳ ವಿಶೇಷವಾದ್ದು. ರೈತರ ಸಂಕಷ್ಟಗಳು ದೂರ ಆಗಬೇಕು. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಚೆನ್ನಾಗಿರಬೇಕು, ರೈತರು ಯೋಧರು ಚೆನ್ನಾಗಿರಬೇಕು ಎಂಬತಕ್ಕಂಥದ್ದು ಪ್ರಥಮ ಸಂಕಲ್ಪ. ಹಾಗೆ ಯಾರೆಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ, ನಿಮ್ಮೆಲ್ಲರ ಹೆಸರಲ್ಲಿ ಭಗವಂತನಾದಂಥ ಮಹಾವಿಷ್ಣುವಿಗೆ ಈ ಪುಷ್ಪವನ್ನು ಅರ್ಪಣೆ ಮಾಡಿ ಎಲ್ಲರಿಗೂ ಒಳಿತಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಓಂ ಮಹಾವಿಷ್ಣುವೇ ನಮಃ, ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮ. ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ, ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ, ಓ ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ, ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. तेरी लीला सबसे न्यारी न्यारी हरी हरी, तेरी लीला सबसे न्यारी न्यारी हरी हरी, ओ तेरी लीला सबसे न्यारी न्यारी हरी हरी, तेरी लीला सबसे न्यारी न्यारी हरी हरी. भजमन नारायण नारायण हरि हरि, भजमन नारायण नारायण हरि हरि, जय जय नारायण नारायण हरि हरि, जय जय नारायण नारायण हरि हरि, श्रीमन नारायण नारायण हरि हरि. नारायण हरि ओम नमो नारायण, हरि ओम नमो नारायण, हरि ओम नमो नारायण, ओम नमो नारायण, हरि ओम नमो नारायण, हरि ओम नमो नारायण. लक्ष्मी नारायण नारायण हरि हरि, लक्ष्मी नारायण नारायण हरि हरि, बोलो नारायण नारायण हरि हरि, बोलो नारायण नारायण हरि हरि, भजो नारायण